ನಮಸ್ಕಾರ ಮಕ್ಕಳ, ನಾನು ನಿಮ್ಮ ಕಿರಣ್ ಸರ್ ಮಾತಾಡ್ತಾ ಇದ್ದೀನಿ ಟ್ರಿಪಲ್ ಟಿ ಅಕಾಡೆಮಿಯಿಂದ. ನೋಡಿ, ಈಗ ಸೆಕೆಂಡ್ PU ಮಕ್ಕಳಿಗೆ ಹೈ ವೋಲ್ಟೇಜ್ ಟೈಮ್ ಇದು. ಬಿಕಾಸ್ ಆಸ್ ಆಫ್ ನೋ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ Feb 28 ಆನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ತುಂಬ ಜನ ಮಕ್ಕಳು ಇವಾಗ ಪೀಕ್ ಟೈಮ್ ಆಗಿರೋದ್ರಿಂದ ಅವರು ತುಂಬಾನೇ ತಲೆ ಕೆಡಿಸ್ಕೊಂಡಿರ್ತಾರೆ, ಟೆನ್ಷನಲ್ಲಿರ್ತಾರೆ. ಅದೆಲ್ಲ ಟೆನ್ಷನನ್ನು ನಾವು ಸ್ಲೋ ಆಗಿ ಕಡಿಮೆ ಮಾಡಬೇಕು ಅಂತಂದರೆ ಜಸ್ಟ್ ಏನಿಲ್ಲ, ನಿಮ್ಮ ಡೆಡಿಕೇಶನ್ನು ಹಾರ್ಡ್ ವರ್ಕ್ ಏನಿರುತ್ತೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ, ಅದನ್ನ ಹಾಗೆ ಮೇಂಟೈನ್ ಮಾಡಿ. ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡ್ಬೇಕು ಅಂತಂದ್ರೆ, ಈ ಕೆಮಿಸ್ಟ್ರಿ ಅಂತ ಬಂದ್ರೆ ನಾವು ಯಾವ ತರ ಕೆಮಿಸ್ಟ್ರಿನ ಸ್ಕೋರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು, ಜೊತೆಗೆ ನಮ್ಮ ಪರ್ಸೆಂಟೇಜ್ ಓವರ್ ಆಲ್ ಪರ್ಸೆಂಟೇಜ್ ಅಲ್ಲಿ ಕೆಮಿಸ್ಟ್ರಿನ ಹೇಗೆ ನಾವು ಸ್ಕೋರಿಂಗ್ಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನೀವು ಜಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ಕೊಳ್ತಾ ಹೋದ್ರೆ ಅದರಲ್ಲಿ ಡೇ ಬೈ ಡೇ ನಿಮಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಜೊತೆಗೆ ಆ ನೆಕ್ಸ್ಟ್ ವಿಡಿಯೋಸ್ ಇಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಜಸ್ಟ್ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಸ್ ಆಫ್ ನಾವು ನಿಮ್ಗೆ ಬೋರ್ಡ್ಸ್ ಇಂದ ಕೂಡ ಒಂದಷ್ಟು ಮಾಡೆಲ್ ಪೇಪರ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಮೋಸ್ಟ್ ಆಫ್ ದ ಟೀಚರ್ಸ್, ಮೋಸ್ಟ್ ಆಫ್ ದ ಮೀಟಿಂಗ್ಸ್ ಅಲ್ಲೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಿಮ್ಗೆ ಆ ಬೋರ್ಡ್ ಇಂದ ರಿಲೀಸ್ ಮಾಡಿರುವಂತ ಕ್ವಶನ್ ಬ್ಯಾಂಕ್ ಇರ್ಬೋದು ಅಥವಾ ಮಾಡೆಲ್ ಪೇಪರ್ಸ್ ಇರ್ಬೋದು, ಅದನ್ನ ಓದ್ಕೊಂಡ್ರು ಒಂದಷ್ಟು ಮಾರ್ಕ್ಸ್ ನಿಮ್ಗೆ ಒಂದು ಅರೌಂಡ್ 70 ಮಾರ್ಕ್ಸ್ಗೆ ಅರೌಂಡ್ ನಿಮ್ಗೆ 50 ಮಾರ್ಕ್ಸ್ ವರೆಗೂ ಬರುತ್ತೆ ಅಂತ ಹೇಳ್ತಾ ಇದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಅದೇ ತರ ಹೇಳ್ತಾ ಇದಾರೆ. ಇರ್ಲಿ, ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನಿಮ್ಗೆ ಯಾವ ಮೇನ್ ಅಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಆ ಕ್ವಶನ್ಸ್ಗೆ ಯಾವ ತರ ಆನ್ಸರ್ ಮಾಡ್ಬೋದು, ಜೊತೆಗೆ ಯಾವ ತರ ಈಸಿಯಾಗಿ ಆ ಟಾಪಿಕ್ಸ್ ಅನ್ನ ಆಗ್ಲಿ ಅಥವಾ ಆನ್ಸರ್ ಮಾಡೋ ಟೆಕ್ನಿಕಲ್ ಆಗ್ಲಿ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನ ನಾವು ವಿಡಿಯೋಸ್ ಬೈ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ ಮಕ್ಕಳ. ಸೊ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರುವಂತ ಟಾಪಿಕ್ ಅಥವಾ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತ ಚಾಪ್ಟರ್ ಅಂತ ಹೇಳಿದ್ರೆ ದಟ್ ಈಸ್ ಅಮೈನ್ಸ್. ಇದು ನಮ್ಗಿರೋ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಅಲ್ಲೆಲ್ಲ ಒಂದಷ್ಟು ಮ್ಯಾಕ್ಸಿಮಮ್ ವೇಟೇಜ್ ಇರುವಂತ ಚಾಪ್ಟರ್ಸ್ ಇರುತ್ತೆ. ಬಟ್ ಈ ಅಮೈನ್ಸ್ ಅಂತ ಬಂದ್ರೆ ವೇಟೇಜ್ ಬಂದು ನಿಮ್ಮ ಆನ್ಯುವಲ್ ಎಕ್ಸಾಮ್ ಪೇಪರ್ ಅಲ್ಲಿ ಸೊ ಅರೌಂಡ್ 7 to 8 ಮಾರ್ಕ್ಸ್ ನಿಮ್ಗೆ ವೇಟೇಜ್ ಇರುತ್ತೆ. ಸೊ ಆ 7 to 8 ಮಾರ್ಕ್ಸ್ ಅಲ್ಲಿ ಯಾವ ನಿಮ್ಗೆ ಓಕೆ ನೋಡಿ ಮಗಳು, ನಿಮಗೆ 7 to 8 ಮಾರ್ಕ್ಸ್ ಅಂತ ಹೇಳಿದ್ವಿ. ಆ 7 to 8 ಮಾರ್ಕ್ಸ್ ಹೇಗೆ ನಾವು ಅಮೈನ್ಸ್ ಅಲ್ಲಿ ಸ್ಕೋರ್ ಮಾಡಬಹುದು, ಜೊತೆಗೆ ಯಾವ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡ್ಬಿಟ್ರೆ ಸಾಕು, ಈ ಅಮೈನ್ಸ್ ಚಾಪ್ಟರ್ ಅಲ್ಲಿ ಯಾವ್ದೆಲ್ಲ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ, ಅದನ್ನ ಹೇಗೆ ಆನ್ಸರ್ ಮಾಡೋದು ಅದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ನಿಮಗೆ ವೇಟೇಜ್ ಅಂತ ಬಂದ್ರೆ 1 ಮಾರ್ಕ್ ಕ್ವಶನ್ಸ್ ಅಂದ್ರೆ MCQs ಇರ್ಬೋದು, ಜೊತೆಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ಬೋದು. ಅದರಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಅಂತಂದ್ರೆ 2 to 3 ಕ್ವಶನ್ಸ್ ಕವರ್ ಆಗೋ ಚಾನ್ಸಸ್ ಇರುತ್ತೆ. ಅದ್ ಬಿಟ್ರೆ ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿ ಅಂತಂದ್ರೆ ಒಂದು ಮೈನ್ ಅಲ್ಲಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರೋದ್ರಿಂದ ಆ ಪರ್ಟಿಕ್ಯುಲರ್ ಮೈನ್ ಅಲ್ಲಿ 5 ಮಾರ್ಕ್ಸ್ ಒಂದು ಕ್ವಶನ್ ಅನ್ನ ನಾವು ಅಮೈನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೇವೆ. ಸೊ ತುಂಬಾ ಜನ ಕನ್ಫ್ಯೂಷನ್ ಆಗೋದು ಎಲ್ಲಿ ಅಂತಂದ್ರೆ ಅದೇ ಮೈನ್ ಅಲ್ಲಿ. ಸರ್ ನಮ್ಗೆ 3 ಮಾರ್ಕ್ ಕ್ವಶನ್ಸ್ ಬರ್ತಾ ಇದೆ ಒಂದು ಕ್ವಶನ್ ಅಲ್ಲಿ ಅಂತಂದ್ರೆ 2 ಮಾರ್ಕ್ ಕ್ವಶನ್ ಕನ್ಫ್ಯೂಷನ್ ಸರ್. ಅದ್ರಲ್ಲಿ ಎ ಕ್ವಶನ್ ಬರ್ತಾ ಇದೆ ಅಂತಂದ್ರೆ ಬಿ ಕ್ವಶನ್ ಡೌಟ್ ಇರುತ್ತೆ, ಬಿ ಕ್ವಶನ್ ಗೊತ್ತಿದೆ ಅಂತಂದ್ರೆ ಎ ಕ್ವಶನ್ ಡೌಟ್ ಇರುತ್ತೆ ಅನ್ನೋ ತುಂಬಾ ಜನ ಸ್ಟೂಡೆಂಟ್ಸ್ ಇದೇ ಅಪ್ರೋಚ್ ನ ಹೇಳಿರ್ತಾರೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಂತಾನೆ ನಾನು ಯಾವ್ದೆಲ್ಲ ಕ್ವಶನ್ಸ್ ನಿಮ್ಗೆ ಬರೋ ಚಾನ್ಸಸ್ ಇರುತ್ತೆ ಅದನ್ನ ಹೇಗೆ ಆನ್ಸರ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿ, ಈಗ ಅಮೈನ್ಸ್ ಅಂತ ಬಂದ್ರೆ ನೋಡೋಣ 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಯಾವ್ದೆಲ್ಲ ಕ್ವಶನ್ಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ತುಂಬಾ ಸಿಂಪಲ್ ನೋಡಿ. ವಾಟ್ ಈಸ್ ಹಿನ್ಸ್ಬರ್ಗ್ ರಿಯೇಜೆಂಟ್, ರೈಟ್ ಇಟ್ಸ್ ಫಾರ್ಮುಲಾ, ರೈಟ್ ದ ಸ್ಟ್ರಕ್ಚರ್ ಆಫ್ ಹಿನ್ಸ್ಬರ್ಗ್ ರಿಯೇಜೆಂಟ್. ಈ ತರ ಕ್ವಶನ್ಸ್ ನಾವು ಈ ಪರ್ಟಿಕ್ಯುಲರ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಮೇಲೆ ಎಕ್ಸ್ಪೆಕ್ಟ್ ಮಾಡಬಹುದು. ಏನಪ್ಪಾ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತಂದ್ರೆ ತುಂಬಾ ಸಿಂಪಲ್ ನೋಡಿ. ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಹೇಳಿದ್ರೆ ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಇದು ನೇಮ್ ಆಫ್ ಕೆಮಿಕಲ್ ನೇಮ್ ಆಫ್ ಹಿನ್ಸ್ಬರ್ಗ್ ರಿಯೇಜೆಂಟ್. ಇದು ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಹಿನ್ಸ್ಬರ್ಗ್ ರಿಯೇಜೆಂಟ್ ನೋಡಿ. C6H5
SO2Cl. ಇದು ನಿಮ್ಮ ಹಿಲ್ಸ್ಬರ್ಗ್ ರಿಯೇಜೆಂಟ್ ಅಥವಾ ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಅಂತ ಏನ್ ಹೇಳ್ತೀವಿ ಅದರದ್ದು ಕೆಮಿಕಲ್ ಫಾರ್ಮುಲಾ ಇದು. ಮಾಲಿಕ್ಯುಲರ್ ಫಾರ್ಮುಲಾ, ಕೆಮಿಕಲ್ ಫಾರ್ಮುಲಾ ಆಫ್ ಹಿಲ್ಸ್ಬರ್ಗ್ ರಿಯೇಜೆಂಟ್ ಅಂತ ಹೇಳಿದ್ರೆ ಇದನ್ನ ಬರಿಬೇಕಾಗುತ್ತೆ. ತುಂಬಾ ರೇರ್ ಕೇಸಸ್ ಅಲ್ಲಿ ಹಿಲ್ಸ್ಬರ್ಗ್ ರಿಯೇಜೆಂಟ್ ಸ್ಟ್ರಕ್ಚರ್ ಕೂಡ ಗೊತ್ತಿರಬೇಕಾಗುತ್ತೆ. ಬೈ ಚಾನ್ಸ್ ಕೇಳಿದ್ರೆ ಜಸ್ಟ್ ರೈಟ್ ಅ ಬೆನ್ಝೀನ್ ರಿಂಗ್. ಬೆನ್ಝೀನ್ ರಿಂಗ್ ಅಲ್ಲಿ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಗ್ಬಿಟ್ಟು ನಮಗೆ SO2Cl ಗ್ರೂಪ್ ಬರುತ್ತೆ ಹೀಗೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಹಿಲ್ಸ್ಬರ್ಗ್ ರಿಯೇಜೆಂಟ್. ಎಲ್ಲಪ್ಪ ಯೂಸ್ ಮಾಡ್ತೀವಿ ಹಿಲ್ಸ್ಬರ್ಗ್ ರಿಯೇಜೆಂಟು? ತುಂಬಾ ಇಂಪಾರ್ಟೆಂಟು. ಹಿಲ್ಸ್ಬರ್ಗ್ ರಿಯೇಜೆಂಟ್ ಇಸ್ ಯೂಸ್ ಟು ಡಿಫ್ರೆನ್ಶಿಯೇಟ್ ಪ್ರೈಮರಿ, ಸೆಕೆಂಡರಿ, ಟೆರ್ಷಿಯರಿ ಅಮೈನ್ಸ್. ಸೊ ಪ್ರೈಮರಿ, ಸೆಕೆಂಡರಿ, ಟೆರ್ಷಿಯರಿ ಅಮೈನ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ನಾವು ಹಿಲ್ಸ್ಬರ್ಗ್ ರಿಯೇಜೆಂಟ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ ನೆಕ್ಸ್ಟ್ ಕ್ವಶನ್ ಏನಿರುತ್ತೆ, ಡ್ಯೂರಿಂಗ್ ನೈಟ್ರೇಷನ್ ಆಫ್ ಅನಿಲಿನ್ appreciable amount of meta-nitroaniline also forms. Why? ನೋಡಿ ನಿಮ್ಗೆ ಜನರಲ್ ಆಗಿ ಏನ್ ಹೇಳಿರ್ತೀವಿ ನಾವು, ನೋಡಪ್ಪ ಬೆನ್ಝೀನ್ ಇರುತ್ತೆ, ಬೆನ್ಝೀನ್ ಈಸಿಲಿ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಜೊತೆಗೆ ಆ ಬೆನ್ಝೀನ್ ಮೇಲೆ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಥವಾ ಫಂಕ್ಷನಲ್ ಗ್ರೂಪ್ ಬೇಸಿಸ್ ಮೇಲೆ ಆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಫರ್ದರ್ ಆಗ್ಬೇಕಾದ್ರೆ ನಮಗೆ ಡೈರೆಕ್ಟಿವ್ ಇನ್ಫ್ಲೂಯೆನ್ಸ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಂತ ಹೇಳ್ಕೊಟ್ಟಿರ್ತೀವಿ. ನಾರ್ಮಲಿ ಏನ್ ಹೇಳ್ತೀವಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ನೋಡೋ ರಾಜಾ, ಅದು ಇಟ್ ಡೈರೆಕ್ಟ್ಸ್ ದ ಎಲೆಕ್ಟ್ರಾನ್ ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ ಟುವರ್ಡ್ಸ್ ಪ್ಯಾರಾ ಆಸ್ ವೆಲ್ ಆಸ್ ಆರ್ಥೋ ಅಂತ ಹೇಳಿರ್ತೀವಿ. ಅದಕ್ಕೆ ನಾವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ನ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಅಂತಾನೆ ಹೇಳ್ಬಿಡ್ತೇವೆ. ಜೊತೆಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತಂದ್ರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇನ್ನೊಂದೇ ಪೊಸಿಷನ್ ನಿಮ್ಗೆ ಇರೋದು ನಮಗೆ ಮೆಟಾ ಡೈರೆಕ್ಟಿಂಗ್ ಅಂತಾನೆ ಹೇಳಿರ್ತೀವಿ. ಬಟ್ ನೋಡಿ ಈಗ ನಾವು ಅಮೈನ್ಸ್ ಅಂತ ಹೇಳಿದ್ರೆ NH2 ಗ್ರೂಪ್ ಇರುತ್ತೆ, ಹೌದಲ್ವೇನ್ರು? NH2 ಗ್ರೂಪ್ ಅಂತಂದ್ರೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಆನ್ ನೈಟ್ರೋಜನ್. ಜೊತೆಗೆ ಅಮೈನ್ಸ್ ನ ಲೆವಿಸ್ ಬೇಸ್ ಅಂತ ಕೂಡ ಹೇಳ್ತೀವಿ. ಏನ್ ಲೆವಿಸ್ ಬೇಸ್ ಅಂತಂದ್ರೆ ಎಲೆಕ್ಟ್ರಾನ್ ಪೇರ್ ಡೋನರ್ಸ್ ಆರ್ ನೋನ್ ಆಸ್ ಲೆವಿಸ್ ಬೇಸ್. ಹಾಗಾದ್ರೆ ದೀಸ್ ಆಕ್ಟ್ಸ್ ಆಸ್ ಎನ್ ಎಲೆಕ್ಟ್ರಾನ್ ಪೇರ್ ಡೋನರ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿ ಆಕ್ಟ್ ಮಾಡುತ್ತೆ. ಹಾಗಾದ್ರೆ ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ ಅನ್ನ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಗೆ ಡೈರೆಕ್ಟ್ ಮಾಡಬೇಕಿತ್ತು. ಅಫ್ಕೋರ್ಸ್ ಮಾಡುತ್ತೆ, ಬಟ್ ದೇರ್ ಇಸ್ ಅನ್ ಎಕ್ಸೆಪ್ಷನ್ ವಿತ್ ರೆಸ್ಪೆಕ್ಟ್ ಟು ನೈಟ್ರೇಷನ್ ಮಾಡುವಾಗ ಅರೌಂಡ್ 47% ಅಷ್ಟು ನಮಗೆ ಮೆಟಾ ನೈಟ್ರೋ ಅನಿಲಿನ್ ಫಾರ್ಮೇಶನ್ ಆಗುತ್ತೆ. ಯಾಕೆ ಅದನ್ನ ಕೇಳ್ತಾರೆ ಮಕ್ಕಳ ನಿಮ್ಗೆ. ನೋಡಿ, ಡ್ಯೂರಿಂಗ್ ನೈಟ್ರೇಷನ್ ಆಫ್ ಅನಿಲಿನ್ ಅಪ್ರಿಷಿಯಬಲ್ ಅಮೌಂಟ್ ಆಫ್ ಮೆಟಾ ನೈಟ್ರೋ ಅನಿಲಿನ್ ಈಸ್ ಫಾರ್ಮ್. ಹೇಳಿದೆ ನಾನು 47% ಅಷ್ಟು ಮೆಟಾ ನೈಟ್ರೋ ಅನಿಲಿನ್ ನಮಗೆ ಫಾರ್ಮೇಶನ್ ಆಗ್ಬಿಡುತ್ತೆ. ಅಫ್ಕೋರ್ಸ್ ಆಲ್ಮೋಸ್ಟ್ ನಮಗೆ ಹಾಫ್ ಆಫ್ ದ ಪರ್ಸೆಂಟೇಜ್ ಮೆಟಾ ನೈಟ್ರೋ ಅನಿಲಿನ್ ಬರ್ತಾ ಇದೆ. ಸೊ ಅಪ್ರಿಷಿಯಬಲ್ ಅಮೌಂಟ್ ಅದು. ಯಾಕೆ ಬರುತ್ತೆ? ತುಂಬಾ ಸಿಂಪಲ್. ನೋಡಿ, ಡ್ಯೂರಿಂಗ್ ನೈಟ್ರೇಷನ್ ನೋಡ್ರು ನಿಮಗೆ ಗೊತ್ತಿರುತ್ತೆ, ನೈಟ್ರೇಷನ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಯಾವ ರಿಯೇಜೆಂಟ್ ಅನ್ನ ಯೂಸ್ ಮಾಡಬೇಕು, ಏನು ಕ್ಯಾಟಲಿಸ್ಟ್ ಇರುತ್ತೆ ಅದು ನಿಮ್ಗೆ ಗೊತ್ತೇ ಇರುತ್ತೆ, ಹೌದಲ್ಲೇನ್ರು? ನೈಟ್ರೇಷನ್ ಅಂತ ಹೇಳಿದ ತಕ್ಷಣ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಹೇಳ್ಬಿಡ್ತೀರಾ. ಏನ್ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತಂದ್ರೆ, ಸೊ ಡ್ಯೂರಿಂಗ್ ನೈಟ್ರೇಷನ್ ಇನ್ ಸ್ಟ್ರಾಂಗ್ ಅಸಿಡಿಕ್ ಮೀಡಿಯಂ, ನೋಡಿ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಹೇಳಿದ್ವಿ, ಇನ್ ಸ್ಟ್ರಾಂಗ್ ಅಸಿಡಿಕ್ ಮೀಡಿಯಂ. ಏನಪ್ಪ ಇದು ಸ್ಟ್ರಾಂಗ್ ಅಸಿಡಿಕ್ ಮೀಡಿಯಂ? ನಾವು ಯೂಸ್ ಮಾಡ್ತಿರೋಂಥ ರಿಯೇಜೆಂಟ್ಸು ನೈಟ್ರೇಟಿಂಗ್ ಮಿಕ್ಸ್ಚರ್ ಏನಿರುತ್ತೆ ಇನ್ ಸ್ಟ್ರಾಂಗ್ ಅಸಿಡಿಕ್ ಮೀಡಿಯಂ ಅಂತಂದ್ರೆ ನಾವು ಯೂಸ್ ಮಾಡೋದು ಕಾನ್ಸಂಟ್ರೇಟೆಡ್ HNO3 ಅಂಡ್ ಕಾನ್ಸಂಟ್ರೇಟೆಡ್ H2SO4. ಕಾನ್ಸಂಟ್ರೇಟೆಡ್ H2SO4 ಈ ಎರಡು ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಇಲ್ಲಿ ಎರಡು ಸ್ಟ್ರಾಂಗ್ ಅಸಿಡಿಕ್ ಕಾಂಪೌಂಡ್ ಆಗಿರೋದ್ರಿಂದ ಡ್ಯೂರಿಂಗ್ ನೈಟ್ರೇಷನ್ ಇನ್ ಸ್ಟ್ರಾಂಗ್ ಅಸಿಡಿಕ್ ಮೀಡಿಯಂ aniline gets protonated to anilinium ion ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. anilinium ion, it will get converted into anilinium ion. ಏನು anilinium ion ಅಂತಂದ್ರೆ ನೋಡಿ ಸಿಂಪಲ್ ಆಗಿ ಇಲ್ಲಿ ಬರ್ದಿರ್ತೀನಿ. ಅನಿಲಿನ್ ಅಂತಂದ್ರೆ ನಾರ್ಮಲಿ ನಾವು ಬೆನ್ಝೀನ್ ಮೇಲೆ NH2 ಬರೀತೀವಿ, ಬಟ್ ಇಲ್ಲಿ ಪ್ರೋಟೋನೇಷನ್ ಆಗ್ಬಿಟ್ಟು NH3+ ಆಗುತ್ತೆ. ಆ ಪಾಸಿಟಿವ್ ಚಾರ್ಜ್ ಯಾಕೆ ಬಂತು? ಪ್ರೋಟೋನೇಷನ್ ಆಗಿರುತ್ತೆ. ಆ NH2 ಗ್ರೂಪು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಏನಿರುತ್ತೆ ನೈಟ್ರೋಜನ್ ಮೇಲೆ ಅದನ್ನ ಯೂಸ್ ಮಾಡಿಕೊಂಡು ಹೈಡ್ರೋಜನ್ ಅನ್ನ H+ ಫಾರ್ಮ್ ಅಲ್ಲಿ ಇರುವಂತ ಹೈಡ್ರೋಜನ್ ಅಯಾನ್ ಅನ್ನ ಅದು ಗ್ರಾಬ್ ಮಾಡುತ್ತೆ. ಹಾಗಾದ್ರೆ ಲೋನ್ ಪೇರ್ ಎಲೆಕ್ಟ್ರಾನ್ಸೇ ಇಲ್ಲ ಈಗ ನೈಟ್ರೋಜನ್ ಮೇಲೆ. ಇಫ್ ದರ್ ಇಸ್ ಅ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ್ ನೈಟ್ರೋಜನ್, ಇಟ್ ಆಕ್ಟ್ಸ್ ಆಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್
ಅಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇಲ್ಲ ಈಗ. ಹಾಗಾದ್ರೆ ಇಟ್ ಆಕ್ಟ್ಸ್ ಆಸ್ ಅ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ನಾವು. ಹಾಗಾದ್ರೆ ಸೊ ಡ್ಯೂರಿಂಗ್ ನೈಟ್ರೇಷನ್ ಇನ್ ಸ್ಟ್ರಾಂಗ್ ಅಸಿಡಿಕ್ ಮೀಡಿಯಂ aniline gets protonated to anilinium ion which is a meta directing in nature, which is meta directing in nature. ಇಷ್ಟನ್ನ ಬಳದ್ರೆ ಸಾಕು ಕಂಡ್ರು ನಿಮ್ಗೆ ಇಲ್ಲಿ ನಿಮ್ಗೆ ಈಸಿಲಿ 1 ಮಾರ್ಕ್ ಸಿಕ್ಬಿಡುತ್ತೆ. ಯಾಕೆ ನೈಟ್ರೇಷನ್ ಮಾಡುವಾಗ ಅಪ್ರಿಷಿಯಬಲ್ ಅಮೌಂಟ್ ಆಫ್ ಮೆಟಾನೈಟ್ರೋ ಅನಿಲಿನ್ ಫಾರ್ಮೇಷನ್ ಆಗುತ್ತೆ ಅಂತಂದ್ರೆ ದಿಸ್ ಇಸ್ ದ ರೀಸನ್. ನಮಗೆ ಅನಿಲೀನು ಅನಿಲೀನಿಯಂ ಅಯಾನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಅಂಡ್ ಇಟ್ ಆಕ್ಟ್ಸ್ ಆಸ್ ಅ ಮೆಟಾ ಡೈರೆಕ್ಟಿಂಗ್ ಗ್ರೂಪ್. ಹಾಗಾಗಿ ನಮಗೆ ಮೆಟಾ ಡೈರೆಕ್ಟಿಂಗ್ ಕಾಂಪೌಂಡು ಕೂಡ ಫಾರ್ಮೇಷನ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ. ಓಕೆ, ನೇಮ್ ದ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ನೈಟ್ರಸ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮಿಥೈಲಮೈನ್. ನೋಡಿ, ನೈಟ್ರಸ್ ಆಸಿಡ್ ಅಂತ ಹೇಳಿದ ತಕ್ಷಣ ನಮಗೆ ತಲೆಯಲ್ಲಿ ಬರೋದು ಒಂದೇ ರಿಯಾಕ್ಷನ್, ಡೈಅಸೋಟೈಸೇಷನ್ ರಿಯಾಕ್ಷನ್ ಮಾಡೋವಾಗಲೇ ನಾವು ನೈಟ್ರಸ್ ಆಸಿಡ್ ಅನ್ನ ಯೂಸ್ ಮಾಡ್ತೀವಿ. ಏನದು ನೈಟ್ರಸ್ ಆಸಿಡ್ ಅಂತಂದ್ರೆ HNO2. ಹೇಗೆ ಬರುತ್ತಪ್ಪ HNO2? ಬೈ ಮಿಕ್ಸಿಂಗ್ NaNO2 ಅಂಡ್ HCl. ನೋಡಿ, ಈ ಮಿಕ್ಸ್ಚರ್ ಇಂದ ನಮಗೆ ಫಾರ್ಮೇಷನ್ ಆಗುವಂತ ಕಾಂಪೌಂಡೇ HNO2. ಅದನ್ನೇ ನಾವು ನೈಟ್ರಸ್ ಆಸಿಡ್ ಅಂತ ಹೇಳ್ತೀವಿ. ನೋಡಿ, ಡೈಅಸೋಟೈಸೇಷನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನ್ಸ್ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ ಅನ್ನ ಫಾರ್ಮೇಷನ್ ಮಾಡುತ್ತೆ. ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ಸ್ ಅದು ಕೂಡ ಡೈಅಸೋಟೈಸೇಷನ್ ಆಗುತ್ತೆ, ಬಟ್ ಇಟ್ ಗಿವ್ಸ್ ಆಲಿಫ್ಯಾಟಿಕ್ ಡೈಅಸೋನಿಯಂ ಸಾಲ್ಟ್ ವಿಚ್ ಈಸ್ ಹೈಲಿ ಅನ್ಸ್ಟೇಬಲ್ ಇನ್ ನೇಚರ್. ಅದಕ್ಕೆ ಈಸಿಲಿ ಹೈಡ್ರಾಲಿಸಿಸ್ ಆಗ್ಬಿಡುತ್ತೆ, ಆಗಿ ನಮಗೆ ಪ್ರೈಮರಿ ಆಲ್ಕೋಹಾಲ್ಸ್ ನ ಫಾರ್ಮೇಷನ್ ಮಾಡುತ್ತೆ. ಇಟ್ ಗಿವ್ಸ್ ಪ್ರೈಮರಿ ಆಲ್ಕೋಹಾಲ್ಸ್. ದ ಪ್ರಾಡಕ್ಟ್ ಒಬ್ಟೈನ್ಡ್ ವೆನ್ ನೈಟ್ರಸ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮಿಥೈಲಮೈನ್. ಮಿಥೈಲಮೈನ್ ಅಂದ್ರೆ ಏನ್ರೋ? ಮಿಥೈಲಮೈನ್ ಅಂತಂದ್ರೆ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್. ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ ಜೊತೆಗಿದ್ರೆ ನಮಗೆ ಪ್ರೈಮರಿ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಹಾಗಾದ್ರೆ ಸರ್, ವಾಟ್ ಇಫ್ ವಿ ಟ್ರೀಟ್ ನೈಟ್ರಸ್ ಆಸಿಡ್ ವಿತ್ ಅನಿಲೀನ್? ಅನಿಲೀನ್ ಯಾವ ತರ ಕಾಂಪೌಂಡ್ ಅಪ್ಪ? ಅನಿಲೀನು ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್. ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಜೊತೆಗೆ ನೈಟ್ರಸ್ ಆಸಿಡ್ ನ ಯೂಸ್ ಮಾಡಿದ್ರೆ ನಾರ್ಮಲ್ ಡೈಅಸೋಟೈಸೇಷನ್ ರಿಯಾಕ್ಷನ್ ಆಗುತ್ತೆ. ಇಟ್ ಗಿವ್ಸ್ ಅ ಸ್ಟೇಬಲ್ ಬೆನ್ಝೀನ್ ಡೈಅಸೋನಿಯಂ ಕಾಂಪೌಂಡ್. ಯಾಕೆ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಲ್ಲಿ ನಮಗೆ ಸ್ಟೇಬಲ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ? ಇದು ತುಂಬಾ ಬೇಸಿಕ್ ಕ್ವಶನ್. ನಿಮಗೆ ರೆಸೋನೆನ್ಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಅಲ್ಲಿ ಫಾರ್ಮೇಷನ್ ಆಗೋ ಡೈಅಸೋ ಗ್ರೂಪ್ ರೆಸೋನೆನ್ಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಅದು ತುಂಬಾ ಸ್ಟೇಬಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ಮೋರ್ ಬೇಸಿಕ್ ಅಮಾಂಗ್ ಮಿಥೈಲಮೈನ್ ಅಂಡ್ ಅನಿಲೀನ್? ನೋಡಿ, ಈ ಕ್ವಶನ್ ಅನ್ನ ಇಲ್ಲಿಗೆ ನಾವು ರೆಸ್ಟ್ರಿಕ್ಟ್ ಮಾಡೋದು ಬೇಡ. ಇದೇ ಕ್ವಶನ್ ಅಲ್ಲಿ ನಿಮ್ಗೆ ಯಾವ ತರ ಡಿಫ್ರೆಂಟ್ ಕ್ವಶನ್ಸ್ ಬರ್ಬೋದು. ಬೇಸಿಕ್ ನೇಚರ್ ಆಫ್ ಅಮೈನ್ಸ್ ಅಲ್ಲಿ ತುಂಬಾನೇ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಕಂಡ್ರು. ನೋಡಿ, ಅವ್ರು ಯಾವ ತರ ಕೇಳ್ತಾರೆ, ಒಂದು ಜನರಲ್ ಬೇಸಿಕ್ ಆರ್ಡರ್ ನ ಬರ್ದ್ಬಿಡ್ತೀನಿ ನಾನು, ಬೇಸಿಸಿಟಿ ಆರ್ಡರ್ ನ. ನೋಡಿ, ಫಸ್ಟ್ ನಿಮ್ಗೆ ಬೇಸಿಕ್ ನೇಚರ್ ಅಂತ ಹೇಳಿದ್ರೆ ಅದು ಯಾವ ಗ್ರೂಪ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಜೊತೆಗೆ ಹೇಗೆ ಡಿಪೆಂಡ್ ಆಗುತ್ತೆ ಅನ್ನೋದು ಗೊತ್ತಿರಲಿ. ಸೊ ಬೇಸಿಕ್ character of an organic compound directly proportional to electron donating group and it is inversely proportional to electron withdrawing group. Basic nature ಅಥವಾ basic character of an organic compound mainly depends on these group. ನೋಡಿ, directly proportional to electron donating group ಇರುತ್ತೆ, inversely proportional to electron withdrawing group. ಜಸ್ಟ್ ರಿವರ್ಸ್ ಕೇಸಲ್ಲಿ ಹೋದ್ರೆ ಅಸಿಡಿಕ್ ನೇಚರ್ ನ ಹೇಳ್ತೀವಿ. ಅಸಿಡಿಕ್ ನೇಚರ್ directly proportional to electron withdrawing group and inversely proportional to electron donating group. ನೋಡೋಣ ಹಾಗಾದ್ರೆ ಮೋಸ್ಟ್ ಬೇಸಿಕ್ ಅಂತ ಹೇಳಿದ್ರೆ ಅದರಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರಬೇಕು. ನಾನು RNH2 ನ ಮೋಸ್ಟ್ ಬೇಸಿಕ್ ಅಂತ ಹೇಳ್ತೀನಿ. RNH2 ಮೋಸ್ಟ್ ಬೇಸಿಕ್ ಯಾಕೆ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ R ಗ್ರೂಪ್. ಏನ್ R ಅಂದ್ರೆ ಆಲ್ಕೈಲ್ ಗ್ರೂಪ್. ಆಲ್ಕೈಲ್ ಗ್ರೂಪ್ ಆಕ್ಟ್ಸ್ ಆಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಹೆನ್ಸ್ ಬೇಸಿಕ್ ನೇಚರ್ ಇನ್ಕ್ರೀಸಸ್. ನೆಕ್ಸ್ಟ್ ಅಮೋನಿಯಾ. ಅಮೋನಿಯಾ ಯಾಕೆ ಸರ್ ಹೇಳಿದ್ರಿ? ಅಮೋನಿಯಾದಲ್ಲಿ ನಮಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಅಥವಾ ವಿಡ್ರಾಯಿಂಗ್ ಗ್ರೂಪ್ ಅಂತ ಯಾವುದೋ ಪರ್ಟಿಕ್ಯುಲರ್ ಗ್ರೂಪ್ ಇಲ್ಲ, ಹಾಗಾಗಿ ಅದು ಇಂಟರ್ಮೀಡಿಯೇಟ್ ಪೊಸಿಷನ್ ಅಲ್ಲಿ ಪ್ಲೇಸ್ ಅನ್ನ ತಗೊಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಮಗೆ ಲೀಸ್ಟ್ ಬೇಸಿಕ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಅನಿಲೀನ್. ಇದು ಅಕಾರ್ಡಿಂಗ್ ಟು ಎಲೆಕ್ಟ್ರಾನ್ ಡೊನೇಟಿಂಗ್ ಆರ್ ವಿಡ್ರಾಯಿಂಗ್ ನೇಚರ್ ಆಫ್ ಅ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆರ್ ಟೈಪ್ ಆಫ್ ಅಮೈನ್ ನಾವು ಬೇಸಿಕ್ ಆರ್ಡರ್ ನ ಬರೆಯೋದಾದ್ರೆ ಹೀಗೆ ಬರೀತೀವಿ. ಸೊ ಇಲ್ಲಿ ನಿಮ್ಗೆ ರೀಸನ್ಸ್ ತುಂಬಾ ಸರಿ ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಅನಿಲೀನ್, ಬಿಟ್ವೀನ್ ಅನಿಲೀನ್ ಅಂಡ್ ಅಮೋನಿಯಾ ವಿಚ್ ಇಸ್ ಮೋರ್ ಬೇಸಿಕ್ ಅಂಡ್ ವೈ?
ಬಿಟ್ವೀನ್ ಅನಿಲಿನ್ ಅಂಡ್ ಮೆಥನಮೈನ್ ವಿಚ್ ಇಸ್ ಮೋರ್ ಬೇಸಿಕ್ ಅಂಡ್ ವೈ ಅನಿಲಿನ್ ಈಸ್ ಲೀಸ್ಟ್ ಬೇಸಿಕ್ ದ್ಯಾನ್ ಮೆಥನಮೈನ್ ಅಥವಾ ಎನಿ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್. ಈ ತರ ತುಂಬಾ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎಲ್ಲದಕ್ಕೂ ತುಂಬಾ ಸಿಂಪಲ್ ರೀಸನ್ ನೋಡಿ, ಬೆನ್ಝೀನ್ ಅಂದ್ರೆ C6H5 ಗ್ರೂಪ್ ಏನಿರುತ್ತೆ NH2 ಜೊತೆಗೆ ಅಟ್ಯಾಚ್ ಆಗಿರುವಂತಹ ಬೆನ್ಝೀನ್ ರಿಂಗು, ಇಟ್ ಆಕ್ಟ್ಸ್ ಆಸ್ ಎನ್ ಎಲೆಕ್ಟ್ರಾನ್ ವಿತ್ ದ ಡ್ರಾಯಿಂಗ್ ಗ್ರೂಪ್. ರೀಸನ್ ಅಲ್ಲಿ ತುಂಬಾ ಸಿಂಪಲ್ ಒನ್ ಸೆಂಟೆನ್ಸ್ ರೀಸನ್ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ಇನ್ ಅನಿಲಿನ್ NH2 is attached to electron withdrawing group, hence it is less basic. ವೈ ಇಟ್ ಈಸ್ ಮೋರ್ ಬೇಸಿಕ್ ಅಂತ ಕ್ವಶನ್ಸ್ ಫ್ರೇಮ್ ಮಾಡಿದ್ರೆ ತುಂಬಾ ಸಿಂಪಲ್. ಅಲ್ಲಿ ಆಲ್ಕೈಲ್ ಗ್ರೂಪ್ ಇರುತ್ತೆ ಅಂಡ್ ದೋಸ್ ಆಲ್ಕೈಲ್ ಗ್ರೂಪ್ ಆಕ್ಟ್ಸ್ ಆಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಅವ್ರ ಮಿಥೆನಮೈನ್ ಕೊಡ್ಲಿ, ಎಥೆನಮೈನ್ ಕೊಡ್ಲಿ, ಎನಿ ಪ್ರೈಮರಿ ಆರ್ ಸೆಕೆಂಡರಿ ಆಲಿಫ್ಯಾಟಿಕ್ ಅಮೈನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಆಲ್ಕೈಲ್ ಗ್ರೂಪ್ ಇರುತ್ತೆ. ಆಲ್ಕೈಲ್ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಇಟ್ ಇನ್ಕ್ರೀಸಸ್ ದ ಬೇಸಿಕ್ ಸ್ಟ್ರೆಂತ್ ಹೇಳ್ಬೋದು ನಾವು ತುಂಬಾ ಸಿಂಪಲ್ ಆಗಿ. ಸೊ ಇದೊಂದು ನೆನಪಿರ್ಲಿ. ಇದ್ರ ಜೊತೆಗೆ ಅವ್ರು ಏನಾದ್ರೂ ಪರ್ಟಿಕ್ಯುಲರ್ ಆಗಿ ಆರೋಮ್ಯಾಟಿಕ್ ಕಾಂಪೌಂಡ್ ಅನ್ನೇ ಕನ್ಸಿಡರ್ ಮಾಡಿಬಿಟ್ರೆ ಇದನ್ನೇ ಅಪ್ಲೈ ಮಾಡ್ತೀವಿ ನಾವು. ನೋಡಿ ಇಲ್ಲಿ ಇದು NH2, ಇದನ್ನ ನಾನು ಅಗೈನ್ ಮಿಡ್ಲ್ ಆಫ್ ದ ಆರ್ಡರ್ಲಿ ಕನ್ಸಿಡರ್ ಮಾಡ್ತೀನಿ. ಇದು NH2, ಇದ್ರ ಜೊತೆಗೆ ನಾನು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಸಚ್ ಲೈಕ್ ಆಲ್ಕೈಲ್ ಗ್ರೂಪ್ ನ ಹಾಕ್ತೀನಿ. ಇಲ್ಲಿ ಲೀಸ್ಟ್ ಸೈಡ್ ಅಲ್ಲಿ ಅಗೇನ್ NH2 ಇರುತ್ತೆ, ಯಾವುದೋ ಒಂದು ಪೊಸಿಷನ್ ಅಲ್ಲಿ NO2 ಗ್ರೂಪ್ ಅಂದ್ರೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ನ ಹಾಕ್ತೀನಿ. ಸೊ ಅಗೇನ್ ತುಂಬಾ ಸಿಂಪಲ್ ಇರುತ್ತೆ. ನೋಡಿ ಇಲ್ಲಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದೆ, ಹಾಗಾಗಿ ದಿಸ್ ಇಸ್ ದ ಲೀಸ್ಟ್ ಬೇಸಿಕ್. ಇಲ್ಲಿ ಜಸ್ಟ್ ಅನಿಲಿನ್ ಅಷ್ಟೇ ಇದೆ. ಸೊ ಕಂಪೇರ್ ಟು ದೀಸ್ ಟು ಇಟ್ ಕಮ್ಸ್ ಇನ್ ಅ ಮಿಡಲ್. ಅಂಡ್ ಇಲ್ಲಿ ಬಂದ್ರೆ ನಮಗೆ ಮೆಟಾ ಪೊಸಿಷನ್ಲಿ ಆಲ್ಕೈಲ್ ಗ್ರೂಪ್ ಇದೆ, ಮಿಥೈಲ್ ಗ್ರೂಪ್ ಇದೆ, ಪ್ಯಾರಾ ಮಿಥೈಲ್ ಅನಿಲಿನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರೋದಕ್ಕೆ ಇಟ್ ಈಸ್ ಅ ಮೋರ್ ಬೇಸಿಕ್ ಅಂತ ಹೇಳಿದ್ವಿ. ಸೊ ಈ ತರ ಬೇಸಿಕ್ ನೇಚರ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ನೋಡೋಣ ನೆಕ್ಸ್ಟ್ ಕ್ವಶನ್ಸ್ ಏನಿರುತ್ತೆ. ಸೊ ಹಾಗಾದ್ರೆ ಇದಕ್ಕೆ ನಿಮ್ಗೆ ಆನ್ಸರ್ ಸಿಕ್ಬಿಡ್ತು ಆಗ್ಲೇ. ವಿಚ್ ಈಸ್ ಮೋರ್ ಬೇಸಿಕ್ ಅಮಾಂಗ್ ಮಿಥೈಲ್ ಅಮೈನ್ ಅಂಡ್ ಅನಿಲಿನ್? ವೈ ಅಂತ ನಾವು ಕೇಳ್ಬೋದು. ಸೊ ಮಿಥೈಲ್ ಅಮೈನ್ ಈಸ್ ಮೋರ್ ಬೇಸಿಕ್ ಇನ್ ನೇಚರ್. ಯಾಕಪ್ಪ ಇವಾಗಿನ ರೀಸನ್ ಹೇಳ್ಕೊಟ್ವಿ ನೋಡಿ. ಮಿಥೈಲ್ ಅಮೈನ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಆಲ್ಕೈಲ್ ಗ್ರೂಪ್ ಇರುತ್ತೆ ಮಿಥೈಲ್ ಅಮೈನ್ ಅಲ್ಲಿ, ಹೆನ್ಸ್ ಇಟ್ ಈಸ್ ಅ ಮೋರ್ ಬೇಸಿಕ್ ದ್ಯಾನ್ ಅನಿಲಿನ್. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್ ಇನ್ aqueous ಮೀಡಿಯಂ? ಓಕೆ ನೋಡಿ, ಇಲ್ಲಿ ಕೂಡ ಅಗೇನ್ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಅಗೇನ್ ಬೇಸಿಕ್ ನೇಚರ್ ಮೇಲೆನೇ ಇರುತ್ತೆ. ಅದನ್ನು ಕೂಡ ನಾನು ಬರೆದು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ತುಂಬಾ ಸಿಂಪಲ್ ನೋಡ್ರೋ. ಈಗ ಅವರು ಮಿಥೈಲ್ ಅಮೈನ್ ಅಥವಾ ಇಥೈಲ್ ಅಮೈನ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಬೇಸಿಕ್ ಸ್ಟ್ರೆಂತ್ ಆರ್ಡರ್ನ ಬರೀರಿ ಅಥವಾ ಆರ್ಡರ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ತುಂಬಾ ಸಿಂಪಲ್. ಬಿಫೋರ್ ಗೋಯಿಂಗ್ ಟು ಆಕ್ಚುಯಲ್ ಗ್ರೂಪ್ ಆಲ್ಕೈಲ್ ಅಥವಾ ಮಿಥೈಲ್ ಅಥವಾ ಇಥೈಲ್ ಅಂತ ಹೇಳೋದಕ್ಕಿಂತ ನಾರ್ಮಲ್ ಆಗಿ ಯಾವ್ದಾರ ಫ್ಯಾಕ್ಟರ್ಸ್ ಮೇಲೆ ಬೇಸಿಕ್ ಸ್ಟ್ರೆಂತ್ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಹೇಳ್ಬಿಟ್ಟಿರ್ತೀನಿ. ಒಂದು ಪ್ಲಸ್ ಐ ಎಫೆಕ್ಟ್, ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳ್ತೀವಿ. ಆಲ್ಕೈಲ್ ಗ್ರೂಪ್ ಇತ್ತು ಅಂತಂದ್ರೆ ಇಟ್ ಶೋಸ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಇಥೈಲ್ ಇತ್ತು, ಮಿಥೈಲ್ ಇತ್ತು, ಆಲ್ ದೋಸ್ ಆರ್ ಆಲ್ಕೈಲ್ ಗ್ರೂಪ್, ದೇ ಶೋ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅದನ್ನೇ ಪರ್ಟಿಕ್ಯುಲರ್ ಆಗಿ ನಾವು ಕನ್ಸಿಡರ್ ಮಾಡಿದ್ರೆ ಬೇಸಿಕ್ ಸ್ಟ್ರೆಂತ್ ಡಿಪೆಂಡ್ಸ್ ಆನ್ ಬೇಸಿಕ್ ಸ್ಟ್ರೆಂತ್ ಆರ್ಡರ್ ಏನಿರುತ್ತೆ ತುಂಬಾ ಸಿಂಪಲ್. ಮೋರ್ ದ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್, ಮೋರ್ ಇಸ್ ದ ಬೇಸಿಕ್ ಸ್ಟ್ರೆಂತ್. ಹಾಗಾದ್ರೆ ಟೆರ್ಷಿಯರಿ ಅಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಸೆಕೆಂಡರಿ, ದ್ಯಾನ್ ಪ್ರೈಮರಿ ಅಮೈನ್, ದ್ಯಾನ್ ಎನಿ ಮಿಥೈಲ್ ಅಮೈನ್. ನೋಡಿ ಇಲ್ಲಿ ಟೆರ್ಷಿಯರಿ ಅಮೈನ್ ಅಂತಂದ್ರೆ ನೈಟ್ರೋಜನ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು 3 ಆಲ್ಕೈಲ್ ಗ್ರೂಪ್, ಮೋರ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಮೋರ್ ಇಸ್ ದ ಬೇಸಿಕ್ ಸ್ಟ್ರೆಂತ್. ಹಾಗಾದ್ರೆ ಪ್ಲಸ್ ಐ ಎಫೆಕ್ಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ದ ಬೇಸಿಕ್ ಸ್ಟ್ರೆಂತ್ ಆರ್ಡರ್. ನೆಕ್ಸ್ಟ್ ಸಾಲ್ವೇಷನ್ ಎಂಥಾಲ್ಪಿ, ಹೈಡ್ರೇಷನ್ ಎಂಥಾಲ್ಪಿ. ಈ ಸಾಲ್ವೇಷನ್ ಅಥವಾ ಹೈಡ್ರೇಷನ್ ಎಂಥಾಲ್ಪಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂತಂದ್ರೆ ನಂಬರ್ ಆಫ್ ಹೈಡ್ರೋಜನ್ ಅಂಡ್ ಟೆಂಡೆನ್ಸಿ ಟು ಫಾರ್ಮ್ ಅ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ನಾವು ಮಿಥೈಲ್ ಅಮೈನ್ ಕನ್ಸಿಡರ್ ಮಾಡಿದ್ರೆ ನಮಗೆ CH3NH2 ಮಿಥೈಲ್ ಅಮೈನ್ ಆರ್ ಎನಿ ಪ್ರೈಮರಿ ಅಮೈನ್ ಅನ್ನ ಕನ್ಸಿಡರ್ ಮಾಡ್ತೇವೆ ಬಿಕಾಸ್ ನೈಟ್ರೋಜನ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು 2 ಹೈಡ್ರೋಜನ್ ಆಟಮ್ ಹಿಯರ್. ದ್ಯಾನ್ ಸೆಕೆಂಡರಿ ಅಮೈನ್, ಒಂದೇ ಹೈಡ್ರೋಜನ್ ಇರುತ್ತೆ ನೈಟ್ರೋಜನ್ಗೆ ಡೈರೆಕ್ಟ್ಲಿ ಅಟ್ಯಾಚ್ ಆಗಿರೋದು. ದ್ಯಾನ್ ಟೆರ್ಷಿಯರಿ ಅಮೈನ್, ಬಿಕಾಸ್ ಟೆರ್ಷಿಯರಿ ಅಮೈನ್ ಅಲ್ಲಿ ದೇರ್ ಇಸ್ ನೋ ಹೈಡ್ರೋಜನ್ ಡೈರೆಕ್ಟ್ಲಿ ಗೆಟ್ಸ್ ಅಟ್ಯಾಚ್ ಟು ನೈಟ್ರೋಜನ್. ಹಾಗಾಗಿ ಇಲ್ಲಿ ಲೀಸ್ಟ್ ಬೇಸಿಕ್ ನೇಚರ್ ಬಂದ್ಬಿಡುತ್ತೆ ಅಕಾರ್ಡಿಂಗ್ ಟು ಸಾಲ್ವೇಷನ್ ಆರ್ ಹೈಡ್ರೇಷನ್ ಎಂಥಾಲ್ಪಿ. ಇನ್ನೊಂದು ಸ್ಟಿಯರಿಕ್ ಫ್ಯಾಕ್ಟರ್ನು ಕೂಡ ತಗೋತೀವಿ.
ಈ ಸ್ಟಿಯರಿಕ್ ಫ್ಯಾಕ್ಟರ್ ಅಥವಾ ಸ್ಟಿಯರಿಕ್ ಹಿಂಡ್ರೆನ್ಸ್ ಮೇಲೆ ಹೇಳೋದಾದ್ರೆ ಅಗೈನ್ ಇಟ್ ಫಾಲೋಸ್ ದ ಸೇಮ್ ಟ್ರೆಂಡ್ ಆಸ್ ದಟ್ ಆಫ್ ಸಾಲ್ವೇಷನ್ ಆರ್ ಹೈಡ್ರೇಷನ್ ಎಂಥಾಲ್ಪಿ. ಇಲ್ಲಿ ಕೂಡ ಲೆಸ್ ಬಲ್ಕಿ ನೇಚರ್ ಇರಬೇಕು, ಹಾಗಾಗಿ ಪ್ರೈಮರಿ ಅಮೈನ್ ಮೋರ್ ಬೇಸಿಕ್ ಸ್ಟ್ರೆಂತ್ ತಗೊಳುತ್ತೆ ದ್ಯಾನ್ ಸೆಕೆಂಡರಿ ದ್ಯಾನ್ ಟೆರ್ಷಿಯರಿ. ನೋಡಿ, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಈ ಇಷ್ಟು ಫ್ಯಾಕ್ಟರ್ಸ್ ಅನ್ನ ಅವರು ಕನ್ಸಿಡರ್ ಮಾಡಿ ನಮಗೆ ಬೇಸಿಕ್ ಸ್ಟ್ರೆಂತ್ ಆರ್ಡರ್ ನ ಹೇಳ್ತಾರೆ. ಆ ಬೇಸಿಕ್ ಸ್ಟ್ರೆಂತ್ ಆರ್ಡರ್ ಹೇಳುವಾಗ ನೀವು ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಿರುವಂತದ್ದು ಅವ್ರು ಕೊಡ್ತಿರೋದು ಗ್ಯಾಸಿಯಸ್ ಫೇಸಾ ಅಥವಾ ಎಕ್ವಿಯಸ್ ಫೇಸಾ ಅಂತ. ಗ್ಯಾಸಿಯಸ್ ಫೇಸ್ ಅಂತ ಬಂದ್ರೆ ನಾವು ಕನ್ಸಿಡರ್ ಮಾಡೋದು ಬರೀ ಪ್ಲಸ್ ಐ ಎಫೆಕ್ಟ್ ಅಷ್ಟೇ. ದಿಸ್ ಇಸ್ ರೆಸ್ಟ್ರಿಕ್ಟೆಡ್ ಓನ್ಲಿ ಫಾರ್ ಗ್ಯಾಸಿಯಸ್ ಫೇಸ್. ಬಟ್ ನಾವು ಎಕ್ವಿಯಸ್ ಫೇಸ್ ಅಂತ ಏನಾದರೂ ಅವರು ಮೆನ್ಷನ್ ಮಾಡಿದ್ರೆ, ಸೊ ದ ಬೇಸಿಕ್ ಸ್ಟ್ರೆಂತ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಆರ್ ಇಟ್ ಈಸ್ ಬೇಸ್ಡ್ ಆನ್ ಮಿಕ್ಸ್ಚರ್ ಆಫ್ ಆಲ್ ದೀಸ್ ಫ್ಯಾಕ್ಟರ್. ಈ ಎಲ್ಲ ಫ್ಯಾಕ್ಟರ್ನ ಅವರು ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ ಮೇಲೆ ಬೇಸಿಕ್ ಸ್ಟ್ರೆಂತ್ ಆರ್ಡರ್ ನ ಕೊಡ್ತಾರೆ. ಅದು ಎಕ್ವಿಯಸ್ ಮೀಡಿಯಂ ಅಲ್ಲಿ ನಿಮಗೆ 2 ಟೈಪ್ ಬರುತ್ತೆ. ಒಂದು ಮೀಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ ಅಂತ. ಮೀಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ ಅಂತ ಬಂದ್ರೆ, ಸರ್ ನಾನಿಲ್ಲಿ ಅಮೋನಿಯಾ ಅಂತ ಬರಿಬೇಕಿತ್ತು, ಮಿಥೈಲ್ ಅಮೈನ್ ಅಂತ ಬರೆದ್ಬಿಟ್ಟೆ. ಇದು ಅಮೋನಿಯಾ. ಓಕೆ, ನೋಡಿ ಇಲ್ಲಿ ಮಿಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ ಗ್ಯಾಸಿಯಸ್ ಫೇಸ್ ಇಲ್ಲೇ ಬರೆದ್ಬಿಡ್ತೀನಿ ಸೊ ದಟ್ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಗ್ಯಾಸಿಯಸ್ ಫೇಸ್ ಅಲ್ಲಿ ಯಾವ ತರ ಇರುತ್ತೆ ಆರ್ಡರು. ಗ್ಯಾಸಿಯಸ್ ಫೇಸ್ ಅಂತ ಬಂದ್ರೆ ಏನು ನೋಡೋದು ಬೇಡ, ಮಿಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ ಅಂತಂದ್ರೆ ಇದೇ ಆರ್ಡರ್, ಅದು ಗ್ಯಾಸಿಯಸ್ ಫೇಸ್. ಓನ್ಲಿ ಪ್ಲಸ್ ಐ ಎಫೆಕ್ಟ್ ಅಂದ್ರೆ CH3 ಥ್ರೈಸ್ N ಇದು ಟೆರ್ಷಿಯರಿ ಅಮೈನ್, ಮೋಸ್ಟ್ ಬೇಸಿಕ್ ದ್ಯಾನ್ CH3 ಟ್ವೈಸ್ NH ಇದು ಸೆಕೆಂಡರಿ ಅಮೈನ್, ದ್ಯಾನ್ CH3 NH2 ಇದು ಪ್ರೈಮರಿ ಅಮೈನ್. ಇದೆಲ್ಲ ಕೂಡ ಮಿಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್. ಲಾಸ್ಟ್ ಅಲ್ಲಿ NH3 ಬರೆದಿರ್ತೀನಿ. ಆಫ್ಕೋರ್ಸ್ ಆಲ್ಕೈಲ್ ಅಮೈನ್ಗೆ ಕಂಪೇರ್ ಮಾಡಿದ್ರೆ ಅಮೋನಿಯಾ ವಿಲ್ ಬಿ ದ ಲೀಸ್ಟ್ ಬೇಸಿಕ್. ಅದೇ ಮಿಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ ಅನ್ನ ಏಕ್ವಿಯಸ್ ಫೇಸ್ ಅಲ್ಲಿ ಕೊಟ್ರೆ, ಏಕ್ವಿಯಸ್ ಫೇಸ್ ಅಂತ ಕೊಟ್ರೆ ನೋಡಿ, ನಾನು ಅದನ್ನ ಡಿಫ್ರೆಂಟ್ ಕಲರ್ಲಿ ಮೆನ್ಷನ್ ಮಾಡಿರ್ತೀನಿ. ಇಟ್ಸ್ ವೆರಿ ಸಿಂಪಲ್. CH3 ಟ್ವೈಸ್ NH ಫಸ್ಟು ಸೆಕೆಂಡರಿ ಅಮೈನ್ ಬರುತ್ತೆ. ಅದಾದ್ಮೇಲೆ ಪ್ರೈಮರಿ ಅಮೈನು CH3 NH2 ಮಿಥೆನ್ ಅಮೈನ್ ಬರುತ್ತೆ. ನೆಕ್ಸ್ಟ್ ಬಂದು ಟೆರ್ಷಿಯರಿ ಅಂದ್ರೆ CH3 ಥ್ರೈಸ್ N ಬರುತ್ತೆ, ದ್ಯಾನ್ ಅಮೋನಿಯಾ. ಹಾಗಾದ್ರೆ ಈ ಸೀಕ್ವೆನ್ಸ್ ಅನ್ನ ನೆನ್ಪಿಟ್ಕೊಂಡ್ಬಿಡಿ ನೀವು. ಇಟ್ಸ್ ವೆರಿ ಸಿಂಪಲ್. ಇದರ ಸೆಕೆಂಡರಿ ಅಮೈನು, ಇದು ಪ್ರೈಮರಿ ಅಮೈನು, ಇದು ಟೆರ್ಷಿಯರಿ ಅಮೈನು, ಇದು ಬಂದು 0 ಡಿಗ್ರಿ ಅಂತ ಕನ್ಸಿಡರ್ ಮಾಡೋಣ ಅಮೋನಿಯಾನ. ಹಾಗಾದ್ರೆ ಏಕ್ವಿಯಸ್ ಫೇಸ್ ಅಲ್ಲಿ ಮಿಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ಗೆ ಬೇಸಿಕ್ ಸ್ಟ್ರೆಂತ್ ಆರ್ಡರ್ ಬರೀರಿ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಮ್ಗೆ ಏನು 0, 3, 1, 2 ಈ ತರ ಬರುತ್ತೆ. ಡಿಕ್ರೀಸಿಂಗ್ ಆರ್ಡರ್ ಅಂತಂದ್ರೆ ಈ ತರ ಬರುತ್ತೆ 2, 1, 3, 0. ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ 2, 1, 3, 0 ಸೀಕ್ವೆನ್ಸ್ ನೆನ್ಪಿಟ್ಕೊಂಡ್ರೆ ಮುಗೀತು. ಅಲ್ಲಿಗೆ ಮಿಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ ನಾರ್ಮಲಿ ಅವರು ಮೋಸ್ಟ್ ರಿಪೀಟೆಡ್ ಆಗಿ ಕೇಳೋದು ಎಕ್ವಿಯಸ್ ಮೀಡಿಯಂ ಅಲ್ಲಿ. ಸೊ 2, 1, 3, 0 ಇಸ್ ಅ ಬೇಸಿಕ್ ಸ್ಟ್ರೆಂತ್ ಆರ್ಡರ್. ಇನ್ನೊಂದು ಕೇಳ್ತಾರೆ, ಈಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್. ಈಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್. ಈಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ ನ ಅಗೇನ್ ನಾವು ಏಕ್ವಿಯಸ್ ಫೇಸ್ ಅಲ್ಲಿ ಬರೆಯೋದಾದ್ರೆ ನೋಡಿ, ಇಲ್ಲೆಲ್ಲ CH3 ಇದೆ ಅಲ್ವಾ, ಅದನ್ನ C2H5 ಅಂತ ಮಾಡಿದ್ರೆ ಅದು ಈಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್. ಅದಕ್ಕೂ ಅಷ್ಟೇ ನೋಡಿ, ನಾರ್ಮಲಿ ಸೆಕೆಂಡರಿ ಈಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಟೆರ್ಷಿಯರಿ, ದ್ಯಾನ್ ಪ್ರೈಮರಿ, ದ್ಯಾನ್ ನಾರ್ಮಲ್ ಅಮೋನಿಯಾ. ಅಂದ್ರೆ ಅದನ್ನ 0 ಡಿಗ್ರಿ ಅಂತ ನಾನು ನಿಮ್ಗೆ ಅಸ್ಯೂಮ್ ಮಾಡಿಸಿದ್ದೀನಿ. ಹಾಗಾದ್ರೆ ಇಲ್ಲಿ ಸೀಕ್ವೆನ್ಸ್ ಬರೆದ್ರೆ ಏನ್ ಬರುತ್ತಪ್ಪ, 2, 3, 1, 0. ಹಾಗಾದ್ರೆ ಫಿಕ್ಸ್ಡ್ ಪೊಸಿಷನ್ ಇರೋದು ಹೈಯೆಸ್ಟ್ ಸ್ಟ್ರಾಂಗ್ ಬೇಸ್ ಬಂತಂದ್ರು ಅದು ಮಿಥೈಲ್ ಅಮೈನ್ ಆಗಿರ್ಬೋದು, ಈಥೈಲ್ ಅಮೈನ್ ಆದ್ರೂ ಆಗಿರ್ಬೋದು, ಸೆಕೆಂಡರಿನೇ ಸ್ಟ್ರಾಂಗ್ ಬೇಸ್ ಇರುತ್ತೆ. ಹಾಗಾದ್ರೆ ಅಮೋನಿಯಾ ಬಂದು 2 ಕೇಸಲ್ಲಿ ಲೀಸ್ಟ್ ಬೇಸಿಕ್ ಇರುತ್ತೆ. ಮಿಥೈಲ್ ಅಮೈನ್ ಬಂದ್ರೆ ಇನ್ ಬಿಟ್ವೀನ್ 1, 3 ಬರುತ್ತೆ, ಈಥೈಲ್ ಅಮೈನ್ ಬಂದ್ರೆ ಇನ್ ಬಿಟ್ವೀನ್ 3, 1 ಬರುತ್ತೆ. ತುಂಬಾ ಸಿಂಪಲ್. ಈ ಸೀಕ್ವೆನ್ಸ್ ನೆನ್ಪಿಟ್ಕೊಂಡ್ರೆ ಮುಗೀತು. ಹಾಗಾದ್ರೆ ನೋಡೋಣ ಅಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಸೀಕ್ವೆನ್ಸ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿರೋದು ಅಪ್ಲೈ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ವಾಟ್ ಇಸ್ ದ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್ ಇನ್ ಏಕ್ವಿಯಸ್ ಮೀಡಿಯಂ ಅಂತ ಹೇಳಿದ್ದಾರೆ. ಏಕ್ವಿಯಸ್ ಮೀಡಿಯಂ ಅಲ್ಲಿ ಅವರು ನಾರ್ಮಲಿ
ಮಿಥೈಲ್ ಅಮೈನ್ ಅಥವಾ ಈಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ ಅಂತ ನಾನು ಏನ್ ಹೇಳಿದೆ ಅದನ್ನ ಕೊಡ್ತಾರೆ. ಲೆಟ್ ಮಿ ಕನ್ಸಿಡರ್ ಮಿಥೈಲ್ ಅಮೈನ್. ಮಿಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಬೇಸಿಕ್ ಸ್ಟ್ರೆಂತ್ ಆರ್ಡರ್ ಅವರು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಅಂತ ಮೆನ್ಷನ್ ಮಾಡಿದ್ರೆ ನೀವು ರೆಸ್ಪೆಕ್ಟಿವ್ ಅದನ್ನ ನೋಡ್ಕೋಬೇಕಾಗುತ್ತೆ. ನಾನೀಗ ಡಿಕ್ರೀಸಿಂಗ್ ಆರ್ಡರ್ ಬರ್ದಿರ್ತೀನಿ. ಸೊ ಸೆಕೆಂಡರಿ ಈಸ್ ಮೋರ್ ಬೇಸಿಕ್ ದ್ಯಾನ್ ಪ್ರೈಮರಿ ದ್ಯಾನ್ ಟೆರ್ಷಿಯರಿ ದ್ಯಾನ್ ಅಮೋನಿಯಾ ನಾ 0 ಡಿಗ್ರಿ ಅಂತ ಹೇಳಿದೆ. ಬೈ ಚಾನ್ಸ್ ಅವ್ರು ಏನಾದ್ರೂ ಈಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ ಅನ್ನ ಕೇಳಿದ್ರೆ ಏಕ್ವಿಯಸ್ ಫೇಸ್ ಅಲ್ಲಿ, ಸೊ ಸೆಕೆಂಡರಿ ಗ್ರೇಟರ್ ದ್ಯಾನ್ ಟೆರ್ಷಿಯರಿ ಗ್ರೇಟರ್ ದ್ಯಾನ್ ಪ್ರೈಮರಿ ಗ್ರೇಟರ್ ದ್ಯಾನ್ ಅಮೋನಿಯಾ. ಸೊ ಹಾಗಾದ್ರೆ ಇದೇ ಪೊಸಿಷನ್ ಮಾತ್ರ ಚೇಂಜ್ ಆಗ್ತಾ ಇದೆ, ಅದನ್ನ ಮಾತ್ರ ನೆನ್ಪಿಟ್ಕೊಂಡ್ರು ನೀವು ತುಂಬಾ ಸಿಂಪಲ್ ಆಗಿ 1 ಮಾರ್ಕ್ ಅನ್ನ ಗೇನ್ ಮಾಡಬಹುದು. What is the order of basic strength of amines in gaseous phase, whether it may be methyl substituted or ethyl substituted? Gaseous phase ಅಂತ ಬಂದ ತಕ್ಷಣ ಟೆರ್ಷಿಯರಿನೇ ಮೋರ್ ಬೇಸಿಕ್ ಇರುತ್ತೆ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ ದ್ಯಾನ್ ಅಮೋನಿಯಾ. ಸೊ ಇದು ಗ್ಯಾಸಿಯಸ್ ಫೇಸ್ ಅಂತ ಬಂದಾಗ, ಯಾಕೆ ಅಲ್ಲಿ ಮೈನ್ ಆಗಿ ಫ್ಯಾಕ್ಟರ್ ಅಫೆಕ್ಟಿಂಗ್ ಯಾವ್ದು ಹೇಳಿದ್ವಿ, ಪ್ಲಸ್ ಐ ಎಫೆಕ್ಟ್ ಹೇಳಿದ್ವಿ. ಹಾಗಾಗಿ ದಿಸ್ ಇಸ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಗ್ಯಾಸಿಯಸ್ ಫೇಸ್. ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿರುತ್ತೆ. ಓಕೆ, 1 ಮಾರ್ಕ್ ಕ್ವಶನ್ ಇಷ್ಟೆಲ್ಲ ಕೇಳ್ಬೋದು. ಇನ್ನೊಂದು ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಜೊತೆಗೆ ಅದು ಮೋಸ್ಟ್ ರಿಲೆವೆಂಟ್ ಕ್ವಶನ್ ತುಂಬಾ ಸರಿ ರಿಪೀಟ್ ಆಗಿರುವಂಥದ್ದು. ಏನಪ್ಪಾ ಅದು ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ವೈ aniline will not undergo ಫ್ರೀಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಯಾಕೆ ಅನಿಲಿನು ಫ್ರೀಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ಆಗಲ್ಲ? NH2 ಇಸ್ ಏನು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಅದು ಜೊತೆಗೆ ರಿಂಗ್ ಆಕ್ಟಿವೇಟಿಂಗ್ ಗ್ರೂಪ್. ಆದ್ರೂ ಕೂಡ ಅದು ಯಾಕೆ ಫ್ರೀಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ಆಗಲ್ಲ ಅಂತ ಹೇಳಿದಾಗ, ಇದೇ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದೆ ಅಮೈನ್ಸ್ ನಾವು ಲೆವಿಸ್ ಬೇಸಸ್ ಅಂತ ಹೇಳ್ತೀವಿ, ಹೌದಲ್ಲೇನ್ರು? ಅಮೈನ್ಸ್ ಆರ್ ಲೆವಿಸ್ ಬೇಸ್. ಹಾಗಾದ್ರೆ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಅನಿಲಿನ ನಾನು ಲೆವಿಸ್ ಬೇಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಏನಪ್ಪಾ ಲೆವಿಸ್ ಬೇಸ್ ಅಂದ್ರೆ ಎಲೆಕ್ಟ್ರಾನ್ ಪೇರ್ ಡೋನರ್ಸ್, ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅದು. ಈಗ ಫ್ರೀಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ಅಂತ ಬರೋಣ. ಫ್ರೀಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ಅಂತಂದ್ರೆ ಏನ್ರು? ಫ್ರೀಡಲ್-ಕ್ರಾಫ್ಟ್ಸ್ ಆಲ್ಕೈಲೇಷನ್ ಅಥವಾ ಫ್ರೀಡಲ್-ಕ್ರಾಫ್ಟ್ಸ್ ಅಸೈಲೇಷನ್ ಅಂತ ಇರುತ್ತೆ. ಎರಡು ರಿಯಾಕ್ಷನ್ ಅಲ್ಲಿ ಕಾಮನ್ ಕ್ಯಾಟಲಿಸ್ಟ್ ಅನ್ನ ಯೂಸ್ ಮಾಡ್ತೀವಿ, ದಟ್ ಈಸ್ anhydrous AlCl3. Anhydrous aluminum chloride is a catalyst used for both the Friedel-Crafts alkylation as well as acylation. ಈ anhydrous AlCl3 ಏನಾಗುತ್ತಪ್ಪ, ಅದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್. ಅದು ಅಲ್ಯೂಮಿನಿಯಂ ಇಟ್ಸ್ ಅಟ್ಯಾಚ್ ಟು ಓನ್ಲಿ 3 ಕ್ಲೋರಿನ್. ಹಾಗಾದ್ರೆ 6 ಎಲೆಕ್ಟ್ರಾನ್ಸ್ ಅಷ್ಟೇ ಇರುತ್ತೆ. ಇಟ್ ರಿಕ್ವೈರ್ಸ್ 1 ಪೇರ್ ಆಫ್ ಎಲೆಕ್ಟ್ರಾನ್, ಸೊ ಇಟ್ ಆಕ್ಟ್ಸ್ ಆಸ್ ಅ ಲೆವಿಸ್ ಆಸಿಡ್. ನೋಡಿ, ಈ ಅನಿಲಿನಲ್ಲಿರೋ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂದ್ರೆ ನೈಟ್ರೋಜನ್ ಇರೋ ಲೋನ್ ಪೇರ್ ಎಲೆಕ್ಟ್ರಾನ್ಸ್, ಇಟ್ ಡೊನೇಟ್ಸ್ ಇಟ್ಸ್ ಎಲೆಕ್ಟ್ರಾನ್ ಪೇರ್ ಟುವರ್ಡ್ಸ್ anhydrous AlCl3 ಅಂಡ್ ಅಲ್ಲಿ ನಮಗೆ ನೈಟ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದ್ಬಿಡುತ್ತೆ. ಸೊ ಸಾಲ್ಟ್ ಫಾರ್ಮೇಶನ್ ಆಗ್ಬಿಡ್ತು. ಹಂಗಾಗಿ ಅದು ರಿಂಗ್ ಡಿಆಕ್ಟಿವೇಟಿಂಗ್ ಗ್ರೂಪ್ ಆಗಿ ಆಕ್ಟ್ ಮಾಡುತ್ತೆ. ಅಷ್ಟೊಂದೆಲ್ಲ ಎಕ್ಸ್ಪ್ಲನೇಷನ್ ಬರೆಯೋದು ಬೇಡ, ಜಸ್ಟ್ ಇಷ್ಟು ಬರೆದ್ರೆ ಸಾಕು. ಅನಿಲಿನ್ ಆಕ್ಟ್ಸ್ ಆಸ್ ಅ ಲೆವಿಸ್ ಬೇಸ್ ವೇರ್ ಇನ್ ಫ್ರೀಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ವಿ ಯೂಸ್ anhydrous AlCl3 as a catalyst and it acts as a Lewis acid. Therefore, aniline reacts with anhydrous AlCl3 to give us salt. Hence, it will not undergo Friedel-Crafts reaction ಅಂತ ಸಿಂಪಲ್ ಆಗಿ ಬರೆದ್ಬಿಟ್ರೆ ಮುಗೀತು. ಸೊ ಇದೊಂದು ಕ್ವಶನ್ ತುಂಬಾ ಸರಿ ಕೇಳಿದರೆ, ಹಾಗಾಗಿ ನೆನಪಿರ್ಲಿ. ಓಕೆ, 2 ಮಾರ್ಕ್ ಕ್ವಶನ್ ಅಂತ ಬಂದ್ರೆ ನೋಡಿ, ನಾನಿಲ್ಲಿ ಒಂದು ಜನರಲ್ ರಿಯಾಕ್ಷನ್ ಅನ್ನ ಬರ್ದ್ಬಿಡಿ ಅನ್ಕೊಂಡ್ರು. ಜನರಲ್ ರಿಯಾಕ್ಷನ್ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಿಮ್ಗೆ ನೆನಪಿರ್ಲಿ ಅಂತ. ಎಕ್ಸ್ಪ್ಲೈನ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್, ಅಥವಾ ಇದನ್ನ ಇನ್ನೂ ತುಂಬಾ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಕೇಳಬಹುದು. ಎಕ್ಸ್ಪ್ಲೈನ್ ಐಸೋಸೈನೈಡ್ ಟೆಸ್ಟ್, ಎಕ್ಸ್ಪ್ಲೈನ್ ದ ಫಾರ್ಮೇಶನ್ ಆಫ್ ಐಸೋನೈಟ್ರೈಲ್ಸ್, ಈ ತರ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ನೋಡಿ, ಇಲ್ಲಿ ಕಾರ್ಬೈಲ್ ಅಮೈನ್ ರಿಯಾಕ್ಷನ್, ಕಾರ್ಬೈಲ್ ಅಮೈನ್ ಟೆಸ್ಟ್ ಅಥವಾ ಐಸೋಸೈನೈಡ್ ಟೆಸ್ಟ್ ಅಂತಂದ್ರೆ ನಾರ್ಮಲಿ ನಾವೇನ್ ತಗೋಬೇಕು? ಪ್ರೈಮರಿ ಅಮೈನ್ಸ್ ಅನ್ನ ತಗೋಬೇಕು. ವೆನ್ ಪ್ರೈಮರಿ ಅಮೈನ್ಸ್ ಆನ್ ಟ್ರೀಟಿಂಗ್ ವಿತ್, ಇಲ್ಲಿ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಂತ ಹೇಳಿದ ತಕ್ಷಣ ನಾವು ತಗೋಬೇಕಾಗಿರೋ ಕಾಂಪೌಂಡ್ ಬಂದು CHCl3 ಕ್ಲೋರೋಫಾರ್ಮ್ ಅನ್ನ ತಗೋಬೇಕು ಕಣ್ರಪ್ಪ. ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ CH3Cl ಅಂತ ಮಿಸ್ಟೇಕ್ ಮಾಡ್ಬಿಡ್ತಾರೆ. ದಯವಿಟ್ಟು ಆ ತರ ಮಿಸ್ಟೇಕ್ಸ್ ಅನ್ನ ಮಾಡಕ್ ಹೋಗ್ಬೇಡಿ. ಇಲ್ಲಿ ನಾವು ತಗೊಳ್ಳುವಂತ ಕಾಂಪೌಂಡ್ ಬಂದು CHCl3 ಕ್ಲೋರೋಫಾರ್ಮ್ ಅನ್ನ ತಗೋಬೇಕು. ಪ್ಲೀಸ್ ಇದನ್ನ ನೆನ್ಪಿಟ್ಕೊಳ್ಳಿ, CHCl3 ಬರೀಬೇಕು. ಇನ್ ಪ್ರೆಸೆನ್ಸ್ ಆಫ್ KOH ಅಥವಾ NaOH ನ ತಗೋತೀವಿ ನಾರ್ಮಲಿ.
ಸೊ 3 ಮಾಲಿಕ್ಯೂಲ್ಸ್ ಆಫ್ NaOH ಆರ್ KOH ನ ತಗೊಂಡ್ರೆ ನಮ್ಗೆ ಇಲ್ಲಿ ರಿಯಾಕ್ಷನ್ ಏನಾಗುತ್ತೆ, ಐಸೋಸಯನೈಡ್ಸ್ ನಮ್ಗೆ ಫಾರ್ಮೇಶನ್ ಆಗುವಂತ ಕಾಂಪೌಂಡ್ ಬಂದು ಐಸೋಸಯನೈಡ್ ತುಂಬಾ ಫೌಲ್ ಸ್ಮೆಲ್ಲಿಂಗ್ ಇರುವಂತದ್ದು, ಇರಿಟೇಟಿಂಗ್ ಸ್ಮೆಲ್ ಇರುವಂತ ಕಾಂಪೌಂಡ್ ಜನರೇಟ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಕಾರ್ಬೈಲಮೈನ್ ಅಥವಾ ಐಸೋನೈಟ್ರೈಲ್ ಅಥವಾ ಐಸೋಸಯನೈಡ್. ಏನ್ ಫಾರ್ಮುಲಾ ಇರುತ್ತೆ, RNC. ಈ ತರ ಐಸೋಸಯನೈಡ್ಸ್ ಫಾರ್ಮೇಶನ್ ಆಗುತ್ತೆ, ಫೌಲ್ ಸ್ಮೆಲ್ಲಿಂಗ್ ಕಾಂಪೌಂಡ್ ಅಂತಾನೆ ಹೇಳ್ತೀವಿ. ಸೊ ಈ ಐಸೋಸಯನೈಡ್ ಜೊತೆಗೆ ನಮ್ಗೆ ಬೈ ಪ್ರಾಡಕ್ಟ್ಸ್ ಏನ್ ಬರುತ್ತೆ, 3 ಮಾಲಿಕ್ಯೂಲ್ಸ್ ಆಫ್ ನಾವು KCl ತಗೊಂಡ್ರೆ KOH ತಗೊಂಡಿದ್ರೆ ನಮ್ಗೆ ಇಲ್ಲಿ KCl ಬರುತ್ತೆ, NaOH ತಗೊಂಡ್ರೆ NaCl ಫಾರ್ಮೇಶನ್ ಆಗುತ್ತೆ. ಅಲಾಂಗ್ ವಿತ್ ದಟ್ ನಮ್ಗಿನ್ನೂ ಬೈ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ, 3 ಮಾಲಿಕ್ಯೂಲ್ಸ್ ಆಫ್ H2O ಅಗೈನ್ ಆಕ್ಟ್ಸ್ ಆಸ್ ಅ ಬೈ ಪ್ರಾಡಕ್ಟ್. ತುಂಬಾ ಸಿಂಪಲ್ ರಿಯಾಕ್ಷನ್. ಎಕ್ಸ್ಪ್ಲೈನ್ ಹೇಗೆ ಮಾಡ್ತೀರಾ, ವೆನ್ ಪ್ರೈಮರಿ ಅಮೈನ್ಸ್ ಆನ್ ಟ್ರೀಟಿಂಗ್ ವಿತ್ chloroform in presence of NaOH or KOH gives a compound with a foul smell. Compound with foul smell. Foul smell ಇರುವಂತ ಕಾಂಪೌಂಡ್ ಜನರೇಟ್ ಆಗುತ್ತೆ. That is known as isocyanide. This reaction is known as a carbylamine reaction. ಪರ್ಟಿಕ್ಯುಲರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿ. Explain with an example. Explain the carbylamine reaction for the preparation of methyl isocyanide. ಈ ತರ ಪರ್ಟಿಕ್ಯುಲರ್ ಆಗಿ ಏನಾದರೂ ಅವರು ಸ್ಪೆಸಿಫೈ ಮಾಡಿದ್ರೆ ಕಾಂಪೌಂಡ್ ನೇಮ್ನ ದಯವಿಟ್ಟು ಆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನೇ ಬರೀಬೇಕು, ಇಲ್ಲ ಅಂತಂದ್ರೆ ಯು ಲಾಸ್ ದ ಮಾರ್ಕ್ಸ್. ನೋಡಿ ಇಲ್ಲಿ ನಾ ಈಗೇನು ಹೇಳಿದೆ, ಮಿಥೈಲ್ ಐಸೋಸೈನೈಡ್ ನ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಸೇಮ್ ರಿಯಾಕ್ಷನ್ ಅನ್ನ ಕಾಪಿ ಮಾಡ್ತೀವಿ, ಜಸ್ಟ್ ಬೈ ರೀಪ್ಲೇಸಿಂಗ್ ಆರ್ ಗ್ರೂಪ್, ಆಲ್ಕೈಲ್ ಗ್ರೂಪ್ ನ ರೀಪ್ಲೇಸ್ ಮಾಡಿಬಿಟ್ಟು ಅಲ್ಲಿ ಮಿಥೈಲ್ ಗ್ರೂಪ್ ಅನ್ನು ಹಾಕ್ತೀವಿ. ಹಾಗಾದ್ರೆ ಬೇರೆ ಎಕ್ಸಾಂಪಲ್ಸ್ ಇಲ್ವಾ ಸರ್? ತುಂಬಾ ಸಿಂಪಲ್ ಕಣ್ರಪ್ಪ. ಆರ್ ಗ್ರೂಪ್ ನ ರೀಪ್ಲೇಸ್ ಮಾಡಿ ನಾನು C2H5 ತಗೋತೀನಿ. C2H5NH2 ಅಂತಂದ್ರೆ ಏನದು, ಈಥೆನಮೈನ್. ಈಥೆನಮೈನ್ ತಗೊಂಡ್ರೆ ಏನ್ ಬರುತ್ತೆ, ಈಥೈಲ್ ಐಸೋಸೈನೈಡ್ ಬರುತ್ತೆ, ಹೌದಲ್ವಾ? ನೋಡಿ C2H5NH2 CHCl3 ತಗೋತೀವಿ, ಪ್ಲಸ್ 3 ಮಾಲಿಕ್ಯೂಲ್ಸ್ ಆಫ್ KOH ತಗೋತೀವಿ. ಪ್ರೀವಿಯಸ್ ಎಕ್ಸಾಂಪಲ್ ಜನರಲ್ ರಿಯಾಕ್ಷನ್ NaOH ತಗೊಂಡಿದ್ದೀನಿ, ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡುವಾಗ KOH ತಗೋತಾ ಇದೀನಿ, ಬಿಕಾಸ್ ವಿ ಕ್ಯಾನ್ ಯೂಸ್ ಐದರ್ KOH ಆರ್ NaOH. ನಮಗೆ C2H5NC ಬರುತ್ತೆ ವಿತ್ ದ ಫಾರ್ಮೇಶನ್ ಆಫ್ 3 ಮಾಲಿಕ್ಯೂಲ್ಸ್ ಆಫ್ KCl ಅಂಡ್ 3 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಸೊ ಹಾಗಾದ್ರೆ ನಮಗೆ ಈಥೈಲ್ ಐಸೋಸೈನೈಡ್ ಫಾರ್ಮೇಶನ್ ಆಗಿದೆ. ಸೊ ದಿಸ್ ಈಸ್ ಕಾರ್ಬೈಲಮೈನ್ ರಿಯಾಕ್ಷನ್. ನೇಮ್ಡ್ ರಿಯಾಕ್ಷನ್ಸ್ ಅಲ್ಲಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ 2 ಮಾರ್ಕ್ಸ್ ಅಲ್ಲಿ ಯಾವ್ದು ಬರುತ್ತೆ, ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ನೋಡ್ರೋ, ಇದೊಂದು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್. ಜೊತೆಗೆ ಈವನ್ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಆಲ್ ದ ಡಿಫರೆಂಟ್ ಫಾರ್ಮ್ಯಾಟ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಐದರ್ ಅವರು ಬೇಸ್ಡ್ ಆನ್ ಓನ್ಲಿ ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಮೇಲೆ ಕೇಳಬಹುದು, ಅಥವಾ ಸೀರೀಸ್ ಆಫ್ ರಿಯಾಕ್ಷನ್ಸ್ ಅಲ್ಲಿ ಒನ್ ಸ್ಟೆಪ್ ಅಲ್ಲಿ ಕಂಪಲ್ಸರಿ ಇದೊಂದು ರಿಯಾಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅರೌಂಡ್ 95% ಅಷ್ಟು ರಿಪೀಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು ಕಾನ್ಸೆಪ್ಟ್. ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್, ಹಾಫ್ಮನ್ ಬ್ರೋಮಮೈಡ್. ಹಾಗಾದ್ರೆ ನಾವು ಅಮೈಡ್ ತಗೋತಾ ಇದೀವಿ. ಇಲ್ಲಿ ಅಮೈಡ್ ಫಾರ್ಮುಲಾ ಏನು, RC≡NH2. ಇದು ಅಮೈಡ್ ಫಾರ್ಮುಲಾ, ಆಲ್ಕೈಲ್ ಅಮೈಡ್ ಅಂತ ಹೇಳ್ತೀವಿ. ಬ್ರೋಮಮೈಡ್, ಹಾಗಾದ್ರೆ ಅಮೈಡ್ ನ ನಾವು ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀವಿ. ಬ್ರೋಮಿನ್ ಫಾರ್ಮುಲಾ ಏನು, Br2. ಇಲ್ಲೂ ಅಷ್ಟೇ ಐದರ್ KOH ಆರ್ NaOH ನ ಯೂಸ್ ಮಾಡ್ತೀವಿ. ನೋಡ, KOH ಯೂಸ್ ಮಾಡಿದ್ದೀನಿ. ಇಲ್ಲಿ ನಮ್ಗೆ ಪ್ರೈಮರಿ ಅಮೈನ್ಸ್ ಫಾರ್ಮೇಶನ್ ಆಗುತ್ತೆ. ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಈಸ್ ಯೂಸ್ಫುಲ್ ಫಾರ್ ಪ್ರಿಪೇರಿಂಗ್ ಬೋತ್ ಆಲಿಫ್ಯಾಟಿಕ್ ಆಸ್ ವೆಲ್ ಆಸ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್. ತುಂಬಾ ಸಿಂಪಲ್ ರಿಯಾಕ್ಷನ್. ಜೊತೆಗೆ ನಾವಿಲ್ಲಿ ಏನ್ ಮಾಡ್ತೀವಪ್ಪ ಎಂಟೈರ್ ರಿಯಾಕ್ಷನ್ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಜಸ್ಟ್ ರಿಮೂವ್ ದಿ CO ಗ್ರೂಪ್ ಅಷ್ಟೇ. ಆ ಕಾರ್ಬೋನಿಲ್ ಗ್ರೂಪ್ ನ ರಿಮೂವ್ ಮಾಡ್ಬಿಡ್ತೀವಿ. ವಾಟ್ ಎವರ್ ದ ಗ್ರೂಪ್ಸ್ ರಿಮೈನಿಂಗ್ ಅದನ್ನ ಹಾಗೆ ರಿಟೈನ್ ಮಾಡ್ತೀವಿ. ನನ್ನ ಹತ್ರ R ಇದೆ ಮತ್ತೆ NH2 ಇದೆ. ಹಾಗಾದ್ರೆ ನಮ್ಗೆ ಇಲ್ಲಿ ಪ್ರೈಮರಿ ಅಮೈನ್ಸ್ ಪ್ರಿಪರೇಷನ್ ಅಲ್ಲಿ ಯೂಸ್ ಆಗುತ್ತೆ. ಬೈ ಪ್ರಾಡಕ್ಟ್ಸ್ ಏನೆಲ್ಲ ಬರುತ್ತೆ, KOH ತಗೊಂಡಿದ್ದೀನಿ. ಸೊ K2CO3 ಪೊಟ್ಯಾಷಿಯಂ ಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ. ಜೊತೆಗೆ 2 ಬ್ರೋಮಿನ್ ಇದೆ. ಸೊ ಸ್ಟಿಲ್ ವಿ ಹ್ಯಾವ್ 2 ಪೊಟ್ಯಾಷಿಯಂ ಆಟಮ್. ಸೊ ಹಾಗಾಗಿ 2 ಮಾಲಿಕ್ಯೂಲ್ಸ್ ಆಫ್ KBr ಫಾರ್ಮೇಶನ್ ಆಗುತ್ತೆ. KBr ಫಾರ್ಮೇಶನ್ ಆಗುತ್ತೆ. ಜೊತೆಗೆ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಸ್ ದ ಜನರಲ್ ರಿಯಾಕ್ಷನ್ ಫಾರ್ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳಿದಾಗ ಜನರಲ್ ರಿಯಾಕ್ಷನ್ ಬರೆದ್ರೆ
ಪ್ರಾಬಬ್ಲಿ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಜನರಲ್ ರಿಯಾಕ್ಷನ್, ಒಂದು ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ. ಸೊ ಇಟ್ಸ್ ಅಪ್ಲಿಕಬಲ್ ಫಾರ್ ಬೋತ್ ಪ್ರಿಪೇರಿಂಗ್ ಪ್ರೈಮರಿ ಆಸ್ ವೆಲ್ ಆಸ್ ಪ್ರೈಮರಿ ಆಲಿಫ್ಯಾಟಿಕ್ ಆಸ್ ವೆಲ್ ಆಸ್ ಆರೋಮ್ಯಾಟಿಕ್ ಅಮೈನ್ ಅಂತ ಹೇಳಿದ್ದೀನಿ. ನಾಟ್ ಓನ್ಲಿ ದಿಸ್ ಎಥೆನಮೈಡ್, ವಿ ಕ್ಯಾನ್ ಆಲ್ಸೋ ಟೇಕ್ ಬೆನ್ಸಮೈಡ್ ತಗೊಂಡ್ರೆ ಅನಿಲಿನ್ ಫಾರ್ಮೇಶನ್ ಆಗುತ್ತೆ. ಸೊ ಇದು ಹಾಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಅಮೈಡ್ ತಗೊಂಡಾಗ ವಿ ಆರ್ ಗೋಯಿಂಗ್ ಟು ರಿಮೂವ್ CO ಗ್ರೂಪ್, ಕಾರ್ಬೋನಿಲ್ ಗ್ರೂಪನ್ನೇ ರಿಮೂವ್ ಮಾಡಿಬಿಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಬ್ರೋಮಿನ್ ಆಸ್ ವೆಲ್ ಆಸ್ NaOH or KOH. ನಮಗೆ ಪ್ರೈಮರಿ ಅಮೈನ್ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಹಾಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ನೆಕ್ಸ್ಟ್ ರಿಯಾಕ್ಷನ್ ಯಾವ್ದಿರುತ್ತೆ? ಎಕ್ಸ್ಪ್ಲೈನ್ ದ ರಿಡಕ್ಷನ್ ಆಫ್ ಅಮೈನ್ಸ್ ಫ್ರಮ್ ನೈಟ್ರೋ ಕಾಂಪೌಂಡ್ಸ್. ನೋಡಿ, ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ರಿಯಾಕ್ಷನ್ ತುಂಬಾ ಸರಿ ಕೇಳಿದರೆ ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ಅಮೈನ್ಸ್ ಫ್ರಮ್ ನೈಟ್ರೋ ಕಾಂಪೌಂಡ್ಸ್ ಅಥವಾ ಎಕ್ಸ್ಪ್ಲೈನ್ ದ ರಿಡಕ್ಷನ್ ಆಫ್ ನೈಟ್ರೋ ಕಾಂಪೌಂಡ್ಸ್ ಟು ಅಮೈನ್ಸ್, ಫಾರ್ಮೇಶನ್ ಆಫ್ ಅಮೈನ್ಸ್ ಅಂತ ತುಂಬಾ ತರ ಕೇಳಿದರೆ. ಜೊತೆಗೆ ಈಗ ಏನ್ ನಿಮ್ಗೆ ಕ್ವಶನ್ ಬ್ಯಾಂಕ್ ಅಂತ ಪ್ರೊವೈಡ್ ಮಾಡಿದರೆ PU ಬೋರ್ಡ್ ಅವರು, ಅಲ್ಲಿ ಕೂಡ ನೋಡಿ ಈ ತರ ಒಂದು ಕ್ವಶನ್ ಅನ್ನ ಕೇಳಿದರೆ ಬೇಸ್ಡ್ ಆನ್ ದ ಕ್ಯಾಟಲಿಸ್ಟ್ ಯೂಸ್ ಡ್ಯೂರಿಂಗ್ ದ ರಿಯಾಕ್ಷನ್. Reduction of nitrobenzene with iron scrap and hydrochloric acid is preferred. Name the organic compound which is formed as a product formed in this reaction ಅಂತ ಕೇಳ್ಯಾರ. ತುಂಬಾ ಸಿಂಪಲ್ ಕಂಡ್ರು. ಇಲ್ಲಿ ನಾವು ತಗೊಳ್ಳೋದು ನಾರ್ಮಲಿ ನೈಟ್ರೋಬೆನ್ಸಿನ್ ಅನ್ನ ತಗೋತೀನಿ ನಾನು. ನೈಟ್ರೋಬೆನ್ಸಿನ್ ಅನ್ನ ತಗೊಂಡೆ. ಈ ನೈಟ್ರೋಬೆನ್ಸಿನ್ ಅನ್ನ ನಾವು ತುಂಬಾ ಡಿಫ್ರೆಂಟ್ ರೆಡ್ಯೂಸಿಂಗ್ ಏಜೆಂಟ್ ಜೊತೆಗೆ ಟ್ರೀಟ್ ಮಾಡಬಹುದು. ಯಾವ್ದೆಲ್ಲ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ? ಟಿನ್ ಇನ್ HCl ಇರ್ಬೋದು, ಆರ್ ಐರನ್ ಇನ್ HCl ಇರ್ಬೋದು. ಈ ತರ ಎಲ್ಲ ನಾವು ಡಿಫ್ರೆಂಟ್ ಕ್ಯಾಟಲಿಸ್ಟ್ ನ ಯೂಸ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದಟ್ ಕ್ವಶನ್, ಇಲ್ಲಿ ನಿಮಗೆ PU ಬೋರ್ಡ್ ಅವರು ಪ್ರೊವೈಡ್ ಮಾಡಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ, ಅಫ್ಕೋರ್ಸ್ ನಾನು ಫಸ್ಟ್ ರಿಯಾಕ್ಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ರಿಡಕ್ಷನ್ ಅಂತ ಹೇಳ್ತಾ ಇದೀವಿ. ರಿಡಕ್ಷನ್ ಅಂತಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಅಡಿಷನ್ ಆಫ್ ಹೈಡ್ರೋಜನ್. ಇಲ್ಲಿ ಎರಡು ಆಗುತ್ತೆ. NO2 ಇಂದ ಆಕ್ಸಿಜನ್ ರಿಮೂವ್ ಮಾಡ್ತೀವಿ, ಹೈಡ್ರೋಜನ್ ಅನ್ನ ಆಡ್ ಮಾಡ್ತೀವಿ. ಸೊ ದಟ್ NO2 ಗೆಟ್ಸ್ ಕನ್ವರ್ಟೆಡ್ ಟು NH2. ಹಾಗಾದ್ರೆ ನಮ್ಗೆ ಇಲ್ಲಿ ಅನಿಲೀನ್ ಫಾರ್ಮೇಶನ್ ಆಗತ್ತೆ. ಇಲ್ಲಿ ನಾವು ತಗೊಂಡಿದ್ದು ಕಾಂಪೌಂಡ್ ಬಂದು ನೈಟ್ರೋಬೆನ್ಸೀನ್. ಸೊ ವೆನ್ ನೈಟ್ರೋಬೆನ್ಸೀನ್ ಆನ್ ಟ್ರೀಟಿಂಗ್ ವಿತ್ SN in HCl, Fe in HCl gives ಅನಿಲೀನ್ ಆಸ್ ಅ ಪ್ರಾಡಕ್ಟ್. ಹಾಗಾದ್ರೆ ಅವ್ರಿಗೆ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಬಂದು ಅನಿಲೀನ್. ಏನು? ನೇಮ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಇಸ್ ಫಾರ್ಮ್ಡ್ ಆಸ್ ಅ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದಿಸ್ ರಿಯಾಕ್ಷನ್ ಅಂತಂದ್ರೆ ಅನಿಲೀನ್ ನಮಗೆ ಫಾರ್ಮೇಶನ್ ಆಗುತ್ತೆ. ಫಸ್ಟ್ ಕ್ವಶನ್ ಏನು? ರಿಡಕ್ಷನ್ ಆಫ್ ನೈಟ್ರೋಬೆನ್ಸಿನ್ ವಿತ್ ಐರನ್ ಸ್ಕ್ರಾಪ್ ಅಂಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಪ್ರಿಫರ್ಡ್. ಯಾಕೆ? SnHCl ಯೂಸ್ ಮಾಡ್ತೀವಿ, FeHCl ಯೂಸ್ ಮಾಡ್ತೀವಿ. ಅದರಲ್ಲಿ ಮೋಸ್ಟ್ ಪ್ರಿಫರ್ಡ್ ಅಂತಂದ್ರೆ Fe in HCl. ಯಾಕೆ? ಎಕಾನಮಿ. ಏನಂತಂದ್ರೆ ಈಗ ನಾವು ಸ್ಕ್ರಾಪ್ ಐರನ್ ಅನ್ನ ಯೂಸ್ ಮಾಡ್ಬೋದು, ಅದ್ರ ಜೊತೆಗೆ HCl ಯೂಸ್ ಮಾಡ್ತೀವಿ. ನಮಗೆ ಫಾರ್ಮೇಶನ್ ಆಗುವಂತ ಕಾಂಪೌಂಡ್ ಬಂದ್ಬಿಟ್ಟು FeCl2 ಇರುತ್ತೆ. ಈ FeCl2 ಏನ್ ಮಾಡುತ್ತೆ? ಕೀಪ್ಸ್ ಆನ್ ಹೈಡ್ರಲೈಸ್ಡ್, ಅಂದ್ರೆ ಹೈಡ್ರಾಲಿಸಿಸ್ ಆಗ್ತಾನೆ ಇರುತ್ತೆ. ಇಟ್ ಕೀಪ್ಸ್ ಆನ್ ಏನು ಅಂಡರ್ಗೋ ಹೈಡ್ರಾಲಿಸಿಸ್ ರಿಯಾಕ್ಷನ್ ಟು ಗಿವ್ HCl. ಅಂದ್ರೆ ನಮಗೆ ಕ್ಯಾಟಲಿಸ್ಟ್ ನ ರೀಜನರೇಟ್ ಮಾಡ್ತಾ ಇರುತ್ತೆ. ಅಂಡರ್ಗೋ ಹೈಡ್ರಾಲಿಸಿಸ್ ಇನ್ ಮೆನಿ ಟೈಮ್ಸ್ ಅಂತ ಹೇಳಿದ್ರೆ ಎ ಸ್ಮಾಲ್ ಕ್ವಾಂಟಿಟಿ ಆಫ್ HCl ಈಸ್ ರಿಕ್ವೈರ್ಡ್ ಇಫ್ ಯೂಸ್ Fe in HCl. ಹಾಗಾಗಿ ಮೋಸ್ಟ್ ಪ್ರಿಫರ್ಡ್ ಅಂತ ಹೇಳ್ತೀವಿ. ಗೊತ್ತಾಗ್ತದೆ ಅಲ್ವಾ? ಸೊ iron scrap on treating with HCl gives FeCl2. This undergo hydrolysis many times to generate HCl again. So a less quantity of HCl is used as a catalyst in this reaction if you use Fe in HCl ಅಂತ. ತುಂಬಾ ಸಿಂಪಲ್. ಎರಡು ಕ್ವಶನ್ಗೆ ನಿಮಗೆ ಆನ್ಸರ್ ಸಿಕ್ಬಿಡ್ತು. ಸೊ ನೈಟ್ರೋಬೆನ್ಸಿನ್ ಆನ್ ರಿಡಕ್ಷನ್ ಗಿವ್ಸ್ ಅನಿಲೀನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಿದೆ ನೆಕ್ಸ್ಟ್ ಕ್ವಶನ್? ವಾಟ್ ಈಸ್ ಡಯಾಜೋಟೈಸೇಷನ್? ಗಿವ್ ಅನ್ ಎಕ್ಸಾಂಪಲ್. ಆಲ್ರೆಡಿ ನಿಮಗೆ ಹಾಫ್ ಆಫ್ ದ ರಿಯಾಕ್ಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ವಿ. ನೈಟ್ರಸ್ ಆಸಿಡ್ ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್ ಅಂತ. ಸೊ ಅಲ್ಲೇ ಗೊತ್ತಾಗ್ಬಿಡ್ತು. ಡಯಾಜೋಟೈಸೇಷನ್ ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಕಂಪ್ಲೀಟ್ ಡಯಾಜೋಟೈಸೇಷನ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ಮಾಡಬೇಕು. ಜೊತೆಗೆ ಇಲ್ಲಿ ನಾವು ತಗೋಬೇಕಿರೋದು ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್. ಯಾವ್ದು ನಮ್ಮ ಆರೋಮ್ಯಾಟಿಕ್ ಪ್ರೈಮರಿ ಅಮೈನು? ಅನಿಲೀನ್. ಅನಿಲೀನ್ ಆನ್ ಟ್ರೀಟಿಂಗ್ ವಿತ್, ನೋಡಿ ಡೈರೆಕ್ಟ್ಲಿ ನೀವು ಈ ತರ ಬರೀಬಹುದು. HNO2 ಜೊತೆಗೆ ಟ್ರೀಟ್ ಮಾಡಿಸ್ತೀರಾ ಇನ್ ಪ್ರೆಸೆನ್ಸ್ ಆಫ್ HCl. ಇಲ್ಲ ಅಂತಂದ್ರೆ NaNO2 ಇನ್ ಪ್ರೆಸೆನ್ಸ್ ಆಫ್ 2 ಮಾಲಿಕ್ಯೂಲ್ಸ್ ಆಫ್ HCl. ಇಲ್ಲಿ ರಿಯಾಕ್ಷನ್ ಕಂಡೀಷನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ನಮಗೆ ಈ ರಿಯಾಕ್ಷನ್ ಡಯಾಜೋಟೈಸೇಷನ್ ರಿಯಾಕ್ಷನ್ ಆಗೋದು 273 to 278 ಕೆಲ್ವಿನ್ ಅಥವಾ 0 to 5 ಡಿಗ್ರಿ ಸೆಲ್ಸಿಯಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಇವನ್ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ನಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ ಅಲ್ವಾ ಇಲ್ಲಿ ಕಾಂಪೌಂಡು ಡಯಾಸೋನಿಯಂ ಕಾಂಪೌಂಡ್ ಅಂತ,
N2Cl ಗ್ರೂಪ್ ಅಂತ ಏನ್ ಬರ್ದಿರ್ತೀವಲ್ವಾ, ಆ N2Cl ಗ್ರೂಪ್ ಬಂದು ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಈ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡು ಸ್ಟೇಬಲ್ ಡಯಾಸೋನಿಯಂ ಕಾಂಪೌಂಡ್ ಅಂತ ಹೇಳಿದ್ವಿ, ಬಟ್ ಅದು ಕೂಡ ತುಂಬಾ ಲೋ ಟೆಂಪರೇಚರ್ 0 to 5 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ವಿ ಕಂಡ್ರು. ಹಾಗಾಗಿ ಈವನ್ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಕೂಡ ಸ್ಟೇಬಲ್ ಓನ್ಲಿ ಅಟ್ ಲೋವರ್ ಟೆಂಪರೇಚರ್. ಹಾಗಾದ್ರೆ ಈ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಕೂಡ ಲೋ ಟೆಂಪರೇಚರ್ ಮಾತ್ರ ತುಂಬಾ ಸ್ಟೇಬಲ್ ಇರುತ್ತೆ ಕಂಪೇರ್ ಟು ಆಲಿಫ್ಯಾಟಿಕ್ ಡಯಾಸೋನಿಯಂ ಸಾಲ್ಟ್. ಇಲ್ಲಿ ಜೊತೆಗೆ ಏನೆಲ್ಲ ಬೈ ಪ್ರಾಡಕ್ಟ್ ಬರುತ್ತೆ, ಸಿನ್ಸ್ ವಿ ಆರ್ ಯೂಸಿಂಗ್ NaNO2, NaCl ಮತ್ತೆ H2O ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಡಯಾಸೋಟೈಸೇಷನ್ ರಿಯಾಕ್ಷನ್. ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ, ತುಂಬಾ ಸಿಂಪಲ್. ಅನಿಲಿನ್ ಆನ್ ಟ್ರೀಟಿಂಗ್ ವಿತ್ ನೈಟ್ರಸ್ ಆಸಿಡ್ ಇನ್ ಪ್ರೆಸೆನ್ಸ್ ಆಫ್ HCl at 0 to 5 degree Celsius or 273 to 278 Kelvin undergo diazotization to give benzene diazonium compound. Generally benzene diazonium chloride formation ಆಗುತ್ತೆ. ಇದೊಂದು ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟು. ಜೊತೆಗೆ ಇಲ್ಲಿ ಏನ್ ಫಾರ್ಮೇಶನ್ ಆಗ್ತಿದೆಯಲ್ಲ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ. ಯಾಕೆ ನಮ್ಗೆ ಯಾವ್ದೆಲ್ಲ ಡೈರೆಕ್ಟ್ ಆಗಿ ಪ್ರಿಪೇರ್ ಆಗದೆ ಇರುವಂತ ಕಾಂಪೌಂಡ್ಸ್, ಫಾರ್ ಎಕ್ಸಾಂಪಲ್ ಈಗ ಡೈರೆಕ್ಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ಬಿಟ್ರೆ ವಿ ಕಾಂಟ್ ಪ್ರಿಪೇರ್ ಐಡೋಬೆನ್ಝೀನ್, ವಿ ಕಾಂಟ್ ಪ್ರಿಪೇರ್ ಫ್ಲೋರೋಬೆನ್ಝೀನ್, ಬಟ್ ಆ ತರ ಎಲ್ಲಾ ಕಾಂಪೌಂಡ್ಸ್ ವಿ ಕ್ಯಾನ್ ಪ್ರಿಪೇರ್ ಬೈ ಯೂಸಿಂಗ್ ದಿಸ್ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ ಕಾಲ್ಡ್ ಆಸ್ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್. ಅದೆಲ್ಲದನ್ನು ಪ್ರಿಪೇರ್ ಮಾಡಬಹುದು. ನಾಟ್ ಓನ್ಲಿ ದೋಸ್, ತುಂಬಾ ಕಾಂಪೌಂಡ್ಸ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ಈ ಚಾಪ್ಟರ್ಲೆ ಕೂಡ ಡಿಸ್ಕಸ್ ಮಾಡಿರ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್ C6H5N2Cl ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್. ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿರುತ್ತೆ. ಎಕ್ಸ್ಪ್ಲೈನ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಆರ್ explain the preparation of chlorobenzene by benzene diazonium chloride. ಓಕೆ, ನಾನು ಲಾಸ್ಟ್ಲಿ ಈ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಅಲ್ಲಿ ಯಾವ್ದೆಲ್ಲ ರಿಯಾಕ್ಷನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸಿನ್ಸ್ ಮೆನಿ ಟೈಮ್ಸ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ನ ಕೇಳಿದ್ರೆ ಅದೊಂದು ನಾನು ಸಪರೇಟ್ ಆಗಿ ಡಿಸ್ಕಸ್ ಮಾಡಿರ್ತೀನಿ. ನೋಡ್ರಪ್ಪ, ಈಗ ಡಯಾಸೋಟೈಸೇಷನ್ ರಿಯಾಕ್ಷನ್ ಅಲ್ಲಿ ನಮಗೆ ಎಂಡ್ ಪ್ರಾಡಕ್ಟ್ ಏನ್ ಬಂತು, N2Cl ಬಂತು. ಸೊ ಇದನ್ನೇ ನಾವು ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಅಂತ ಹೇಳಿದ್ವಿ. ನೋಡಿ, ಎರಡು ಸಿಮಿಲರ್ ಟೈಪ್ ಆಫ್ ರಿಯಾಕ್ಷನ್ಸ್ ಇರುತ್ತೆ. ಒಂದು ಸ್ಯಾಂಡ್ ಮೇಯರ್ಸ್, ಇನ್ನೊಂದು ಗಾಟಮನ್ ರಿಯಾಕ್ಷನ್ ಅಂತ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್, ಗಾಟಮನ್ ರಿಯಾಕ್ಷನ್ ಏನ್ ಡಿಫ್ರೆನ್ಸ್ ಅದನ್ನ ಆಮೇಲೆ ಹೇಳ್ತೀನಿ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಲ್ಲಿ ನಾವು ಏನ್ ತಗೋಬೇಕು, ಕ್ಯುಪ್ರಸ್ ಹ್ಯಾಲೈಡ್ ತಗೋತೀವಿ. ಕ್ಯುಪ್ರಸ್ ಹ್ಯಾಲೈಡ್ ಇರಬೇಕು. ಏನಪ್ಪಾ ಕ್ಯುಪ್ರಸ್ ಹ್ಯಾಲೈಡ್ ಅಂತಂದ್ರೆ, ಕಾಪರ್ ಶುಡ್ ಬಿ ಇನ್ ಇಟ್ಸ್ +1 ಆಕ್ಸಿಡೇಷನ್ ಸ್ಟೇಟ್ ಅಂತ. ಅಂದ್ರೆ ನಾವು ಈಗ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಪ್ರಿಪರೇಷನ್ ಆಫ್ ಕ್ಲೋರೋಬೆನ್ಝೀನ್ ಅಂತ ಕೇಳಿದ್ರೆ, ಸೊ ದಟ್ ನಾನು Cu2Cl2 ತಗೋತೀನಿ. Cu2Cl2 ಇನ್ ಪ್ರೆಸೆನ್ಸ್ ಆಫ್ HCl ರೆಸ್ಪೆಕ್ಟಿವ್ ಹೈಡ್ರೋಜನ್ ಹ್ಯಾಲೈಡ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ರೆ ಯು ವಿಲ್ ಗೆಟ್ ಅ ಕ್ಲೋರೋಬೆನ್ಝೀನ್. ಕ್ಲೋರೋಬೆನ್ಝೀನ್ ಫಾರ್ಮೇಶನ್ ಆಗುತ್ತೆ. ಯಾಕೆ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಇಂಪಾರ್ಟೆಂಟ್ ಕಾಂಪೌಂಡ್ ಅಂತಂದ್ರೆ, ದಿಸ್ ಅಜೋ ಗ್ರೂಪ್ ಇಸ್ ಮೋಸ್ಟ್ ಈಸಿಲಿ ಎಲಿಮಿನೇಟಿಂಗ್ ಗ್ರೂಪ್, ಅಥವಾ ಏನಂತ ಹೇಳ್ತೀವಿ ನಾವು ಅದನ್ನ ಲಿವಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಈಸಿಲಿ ಲಿವಿಂಗ್ ಗ್ರೂಪ್ ಅಥವಾ ರೆಡಿಲಿ ಲಿವಿಂಗ್ ಗ್ರೂಪ್ ಆಗಿ ಹಾಕಿ ಮಾಡುತ್ತೆ. ಹೈಲಿ ಲಿವಿಂಗ್ ಗ್ರೂಪ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಅಲ್ಲಿ ನಮಗೆ ಡಿಫ್ರೆಂಟ್ ಕಾಂಪೌಂಡ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಹಾಗಾದ್ರೆ ದಟ್ ಅಜೋ ಗ್ರೂಪ್ ಎಲಿಮಿನೇಟ್ಸ್ ಆಸ್ ನೈಟ್ರೋಜನ್ ಮಾಲಿಕ್ಯೂಲ್, ನೈಟ್ರೋಜನ್ ಗ್ಯಾಸ್ ಆಗಿ ಎಲಿಮಿನೇಟ್ ಆಗುತ್ತೆ. ಜೊತೆಗೆ ನಮಗೆ HCl ಫಾರ್ಮೇಶನ್ ಆಗುತ್ತೆ. ಏನಪ್ಪಾ ಈಗ ಬೈ ಚಾನ್ಸ್ ಇವರು ಇದೇ ಕ್ವಶನ್ ಅನ್ನ ಎಕ್ಸ್ಪ್ಲೈನ್ ದ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಫಾರ್ ದ ಪ್ರಿಪರೇಷನ್ ಆಫ್ ಬ್ರೋಮೋಬೆನ್ಝೀನ್ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ರಿ? ಸೇಮ್ ರಿಯಾಕ್ಷನ್ ಇಲ್ಲಿ Cu2Br2 ಇನ್ ಪ್ರೆಸೆನ್ಸ್ ಆಫ್ HBr ಅಂತ ತಗೊಳ್ಳೋದಷ್ಟೇ. ಸೊ ರೆಸ್ಪೆಕ್ಟಿವ್ ಯಾವುದು ಕ್ಯುಪ್ರಸ್ ಹ್ಯಾಲೈಡ್ ಇನ್ ಪ್ರೆಸೆನ್ಸ್ ಆಫ್ ರೆಸ್ಪೆಕ್ಟಿವ್ ಹೈಡ್ರೋಜನ್ ಹ್ಯಾಲೈಡ್ ಯೂಸ್ ಮಾಡಿದ್ರೆ ಅಂದ್ರೆ ಐದರ್ ಕ್ಲೋರೋ ಆರ್ ಬ್ರೋಮೋಬೆನ್ಝೀನ್ ಅನ್ನ ವಿ ಕ್ಯಾನ್ ಪ್ರಿಪೇರ್ ಫ್ರಮ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಇಲ್ಲಿ ನಮಗೆ ಬ್ರೋಮೋಬೆನ್ಝೀನ್ ಬರುತ್ತೆ, Br with the liberation of nitrogen gas and HCl. ಈ HCl ಯಾವುದು? ಇಲ್ಲಿರೋ ಕ್ಲೋರಿನ್ ನಮಗೆ HCl ಗ್ಯಾಸ್ ಲಿಬರೇಟ್ ಮಾಡುತ್ತೆ ಅಗೇನ್. ಸೊ ದಿಸ್ ಇಸ್ ಅಬೌಟ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ನೋಡೋಣ ನೆಕ್ಸ್ಟ್ ಏನಿರುತ್ತೆ. ಇದು ನೆನ್ಪಿಟ್ಕೋಬೇಕು ನಿಮಗೆ, ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅದು ಗೊತ್ತಿರಬೇಕು. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂದ್ರೆ ಕ್ಯುಪ್ರಸ್ ಹ್ಯಾಲೈಡ್. ಗ್ಯಾಟಮನ್ ರಿಯಾಕ್ಷನ್ ಅಂತಂದ್ರೆ ಹೇಳ್ತೀನಿ. ಎಕ್ಸ್ಪ್ಲೈನ್ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ವಿತ್ ಅನ್ ಎಕ್ಸಾಂಪಲ್. ಓಕೆ, ಇದಕ್ಕೆ ರಿಯಾಕ್ಷನ್ ಹಾಕಿಲ್ಲ ನಾನು, ಬಿಕಾಸ್ ಇರೋದು ಒಂದೇ ರಿಯಾಕ್ಷನ್. ನಾವು ಅಂದ್ರೆ ಓನ್ಲಿ ಒನ್ ಟೈಪ್ ಆಫ್ ಅಮೈನ್ ವಿ ಕ್ಯಾನ್ ಪ್ರಿಪೇರ್, ದಟ್ ಈಸ್ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್. ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಮಿಥೈನ್ ಅಮೈನ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಬೈ ಯೂಸಿಂಗ್ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಅಂತ. ನೋಡಿ, ಯಾಕೆ ವೈ ವಿ ಕಾಂಟ್ ಪ್ರಿಪೇರ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಫ್ರಮ್ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಕೇಳಬಹುದು. ಅಂದ್ರೆ ಅದು ಕೂಡ ಚಾನ್ಸಸ್ ಇರುತ್ತೆ.
ಯಾಕಪ್ಪ ಅಂತಂದ್ರೆ ಒನ್ ಆಫ್ ದ ಸ್ಟೆಪ್ ಅಲ್ಲಿ ಆರ್ ಸಿ ಎಲ್ ಈಸಿಲಿ ಬ್ರೇಕ್ ಆಗ್ಬಿಡುತ್ತೆ. ಬಟ್ ನಾವೇನ್ ಯೂಸ್ ಮಾಡ್ತೀವಿ ArCl ಅಂದ್ರೆ ಕ್ಲೋರೋಬೆನ್ಸಿನ್, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅ ಪಾರ್ಷಿಯಲ್ ಡಬಲ್ ಬಾಂಡ್ ಬಿಟ್ವೀನ್ ಬೆನ್ಸಿನ್ ರಿಂಗ್ ಆಸ್ ವೆಲ್ ಆಸ್ ಕ್ಲೋರಿನ್, ಈಸಿಲಿ ಅದು ಬಾಂಡ್ ಕ್ಲೀವೇಜ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಅದಕ್ಕೆ ವಿ ಕಾಂಟ್ ಪ್ರಿಪೇರ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್. ಜೊತೆಗೆ ಸ್ಟೀರಿಕ್ ಹಿಂಡ್ರೆನ್ಸ್ ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ನೋಡೋಣ, ಎಕ್ಸ್ಪ್ಲೈನ್ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್. ಇಲ್ಲಿ ನಾವು ಥ್ಯಾಲಿಮೈಡ್ ಅನ್ನ ತಗೋತೀವಿ. ಫಸ್ಟ್ CONH, ಇದು ಥ್ಯಾಲಿಮೈಡ್ ಅಂತ. ಈ ಥ್ಯಾಲಿಮೈಡ್ ಅನ್ನ ನಾವು ಫಸ್ಟು KOH ಜೊತೆಗೆ ಟ್ರೀಟ್ ಮಾಡ್ತೀವಿ. KOH ಜೊತೆಗೆ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ, ಈ H2O ಹೋಗುತ್ತೆ. H2O ಹೋಗ್ಬಿಟ್ಟು ಆ ರೆಸ್ಪೆಕ್ಟಿವ್ ಹೈಡ್ರೋಜನ್ ಪ್ಲೇಸ್ ಅಲ್ಲಿ ಈ ಪೊಟ್ಯಾಷಿಯಂ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಪೊಟ್ಯಾಷಿಯಂ ಥ್ಯಾಲಿಮೈಡ್ ಅಥವಾ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಿಮೈಡ್ ಅಂತಾನು ಹೇಳ್ಬೋದು ಇದನ್ನ. ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಥ್ಯಾಲಿಮೈಡ್, ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಿಮೈಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ನೋಡಿ, ಇಲ್ಲಿ ನಮ್ಗೆ ಏನು ಆ ರೀಸನ್ ಹೇಳಿದೆ ಅಲ್ವಾ, ಆ ರೀಸನ್ಗೆ ಪರ್ಟಿಕ್ಯುಲರ್ ಸ್ಟೆಪ್ ಅಂತಂದ್ರೆ ಇದು. ಈಗ ನಾವಿಲ್ಲಿ ಯೂಸ್ ಮಾಡುವಂತ ಗ್ರೂಪ್ ಬಂದು RCl ಅಥವಾ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನ ನಾವು ತಗೊಳ್ಳೋದಾದ್ರೆ CH3Cl ಅಂತ ಹೇಳಿದೆ ನಾನು, ಅಂದ್ರೆ ಮಿಥನಮೈನ್ ಪ್ರಿಪೇರ್ ಮಾಡ್ತಾ ಇದೀವಿ ಅಂತ. ವೈ ಕಾಂಟ್ ವಿ ಯೂಸ್ ಕ್ಲೋರೋಬೆನ್ಸಿನ್ ಅಂತಂದ್ರೆ ಬಾಂಡ್ ಕ್ಲೀವೇಜ್ ಡಿಫಿಕಲ್ಟಿ ಇರುತ್ತೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡ್ಯೂ ಟು ರೆಸೋನೆನ್ಸ್. ಹಾಗಾಗಿ ವಿ ಕಾಂಟ್ ಪ್ರಿಪೇರ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಇನ್ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್, ವಿಚ್ ಇಸ್ ದ ಬೆಸ್ಟ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಪ್ಯೂರ್ ಪ್ರೈಮರಿ ಅಮೈನ್. ಪ್ಯೂರ್ ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ ಅಂತ ಕೇಳಿದ್ರೆ ದಿಸ್ ಇಸ್ ಅ ಬೆಸ್ಟ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಪ್ಯೂರ್ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್. ನಾನು ಮೆನ್ಷನ್ ಮಾಡ್ತಾ ಇದೀನಿ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ ಅಂತ. ಓಕೆ, ಇಲ್ಲೇನಾಗುತ್ತೆ, ದಟ್ ಪೊಟ್ಯಾಷಿಯಂ combines with chlorine or any halogen, it forms respective potassium halide. ಹಾಗಾದ್ರೆ ಈ CH3 ಗ್ರೂಪ್ ಏನ್ ಮಾಡುತ್ತೆ, ಆ ಪೊಟ್ಯಾಷಿಯಂ ಪ್ಲೇಸ್ ಅನ್ನ ಆಕ್ಯುಪೈ ಮಾಡುತ್ತೆ. NCH3 ಇದನ್ನ ಏನಂತ ಹೇಳ್ತೀವಿ, N-methyl ಥ್ಯಾಲಿಮೈಡ್ ಅಂತ ಹೇಳ್ತೀವಿ. ಇದನ್ನ ನೆಕ್ಸ್ಟ್ ಏನ್ ಮಾಡಬೇಕು, ಇದನ್ನ ಬೇಸ್ ಹೈಡ್ರಾಲಿಸಿಸ್ ಮಾಡ್ತೀವಿ. ಬೇಸ್ ಹೈಡ್ರಾಲಿಸಿಸ್ ಅಂತಂದ್ರೆ ಸೊ NaOH ನಾರ್ಮಲಿ ಯೂಸ್ ಮಾಡ್ತೀವಿ. 2 ಮಾಲಿಕ್ಯೂಲ್ಸ್ ಆಫ್ NaOH ಯೂಸ್ ಮಾಡಿದ್ರೆ ನೋಡಿ ಬಾಂಡ್ ಕ್ಲೀವೇಜ್ ಇಲ್ಲ ಆಗುತ್ತೆ ಕಣ್ರೋ, ಇಲ್ಲ ಆಗ್ಬಿಟ್ಟು ನೋಡಿ ONA ಈ ಗ್ರೂಪ್ ONA ಓಗೆ ನಾರ್ಮಲಿ ಏನ್ ಚಾರ್ಜ್ ಬರುತ್ತೆ ಮೈನಸ್, ಇಲ್ಲಿ H ಪ್ಲಸ್. ಅಗೇನ್ ಇಲ್ಲಿ ಬಾಂಡ್ ಕ್ಲೀವೇಜ್ ಆಗುತ್ತೆ ONA ಮೈನಸ್, ಇಲ್ಲಿ H ಪ್ಲಸ್. ಈ ತರ ಫಾರ್ಮೇಶನ್ ಆಗುತ್ತೆ. ಆದ್ರೆ ನಮ್ಗೆ ಇಲ್ಲಿ ನೋಡಿ ಈ ಸೈಡ್ ಏನಿದೆ CH3NH2 ಬಂದ್ಬಿಡ್ತು. ಸೊ ಯು ವಿಲ್ ಗೆಟ್ CH3NH2 ಮಿಥನಮೈನ್ ಫಾರ್ಮೇಶನ್ ಆಗುತ್ತೆ. ಬೈ ಪ್ರಾಡಕ್ಟ್ ಏನಿದೆ ಅಲ್ಲಿ, ನಾನಿಲ್ಲಿ COOH ಅಂತ ಬರ್ದ್ಬಿಟ್ರೆ ಅದೇನಾಗುತ್ತೆ ನಮ್ಗೆ ಎರಡೂ ಕಡೆ COH 1,2 ಪೊಸಿಷನ್ ಅಲ್ಲಿ COH ಗ್ರೂಪ್ ಇದ್ರೆ ಥ್ಯಾಲಿಕ್ ಆಸಿಡ್ ಆಗ್ಬಿಡುತ್ತೆ ಅದು. ಸೊ ಈಗ ನಮ್ಮ ಹತ್ರ ಇರೋದು ಸೋಡಿಯಂ ಥ್ಯಾಲೇಟ್, ಅಂದ್ರೆ ಅದರದ್ದೇ ಸಾಲ್ಟ್ ಇದೆ, ಸೋಡಿಯಂ ಥ್ಯಾಲೇಟ್. ಸೊ ಇಲ್ಲಿ ನಮ್ಗೆ ಬಂದಿದ್ದು ಮಿಥೆನಮೈನ್. ಹೀಗೆ ಗೊತ್ತಿಲ್ಲ. ಸೊ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ನಾರ್ಮಲಿ 3 ಮಾರ್ಕ್ಸಿಗೆ ಕೇಳುವಂತ ಕ್ವಶನ್. ಬಿಕಾಸ್ ನೀವೇ ನೋಡಿದ್ರಲ್ಲ ಸ್ಟೆಪ್ಸು ನಮಗೆ 1, 2, 3 ಡಿಫ್ರೆಂಟ್ ಸ್ಟೆಪ್ಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಲೆಂತಿ ರಿಯಾಕ್ಷನ್ಸ್ ಇರೋದ್ರಿಂದ ನಾರ್ಮಲಿ 3 ಮಾರ್ಕ್ಸ್ಗೆ ನಿಮಗೆ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ರಿಯಾಕ್ಷನ್ ಕೊಡ್ಬೋದು. ನೆನಪಿರಲಿ. ರೀಸನ್ ಕೂಡ ಹೇಳಿದೀನಿ, ವಿ ಕ್ಯಾನ್ ಪ್ರಿಪೇರ್ ಓನ್ಲಿ ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ ಅಂತಂದ್ರೆ ಗೊತ್ತಿರಲಿ. ಬೇರೆ ರಿಯಾಕ್ಷನ್ಸ್ ಯಾವ್ದಾರ ಎಕ್ಸ್ಪೆಕ್ಟ್ ಮಾಡ್ಬೋದು. ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್ ನಾನು ಹೇಳಿದೆ, ಬಟ್ ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್ಗೆ ಒಂದು ಶಾರ್ಟ್ ಕಟ್ ನೆನಪಿರ್ಲಿ. ಇಫ್ ಯೂಸ್ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್, ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ ಅನ್ನ ನೈಟ್ರಸ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಇದು ಗೊತ್ತಿರಲಿ, ಬಿಕಾಸ್ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ಕ್ವಶನ್ ನ ರಿಪೀಟೆಡ್ಲಿ ಕೇಳಿದ್ದಾರೆ. ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಇದ್ರೆ ನಮ್ಗೆ ಇವಾಗಿನ ಎಕ್ಸ್ಪ್ಲೈನ್ ಮಾಡಿದ್ವಿ ಡಯಾಜೋಟೈಸೇಷನ್ ರಿಯಾಕ್ಷನ್ ಅಂತ. ಸೊ ಬೆನ್ಝೀನ್ ಡಯಾಜೋನಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಸೊ ಇದು ಡಿಫರೆನ್ಸಸ್ ಗೊತ್ತಿರಲಿ ಅಂತ ಹೇಳಿ ಇದೊಂದು ಸ್ಲೈಡ್ ಅನ್ನ ನಾನು ಆಡ್ ಮಾಡಿದ್ದೀನಿ. ಗೊತ್ತಿರಲಿ,
ಬಿಕಾಸ್ ಅವ್ರು ನಿಮಗೆ ಕಂಪ್ಲೀಟ್ ದ ಫಾಲೋಯಿಂಗ್ ಈಕ್ವೇಶನ್ ಟೈಪಲ್ಲಿ ಈ ಪ್ರೈಮರಿ ಆಲಿಫ್ಯಾಟಿಕ್ ಅಮೈನ್ ಕೊಟ್ಬಿಟ್ಟು HNO2 ಕೊಟ್ರೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಕೊಟ್ಟಿದ್ವಿ. ನೋಡ್ ನೆಕ್ಸ್ಟ್ ಕ್ವಶನ್ ಅಥವಾ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಿರುತ್ತೆ? ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್ ಬಿಟ್ವೀನ್ ಅಮೈನ್ಸ್ ಹೇಳಿದ್ವಿ ಆಲ್ರೆಡಿ. ನಾವೇನು ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಹೇಳಿದ್ವಿ ಅಥವಾ ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಅಂತ ಹೇಳಿದ್ವಿ, ಅದು ನಿಮಗೆ ಟೇಬಲ್ ನಾರ್ಮಲಿ NCERT ನಲ್ಲಿ ಅಥವಾ ಯಾವುದಾದ್ರೂ ಸ್ಟಡಿ ಮೆಟ್ರಲ್ಲಿ ಅಥವಾ ನಿಮ್ಮ ಟೀಚರ್ ಕೊಟ್ಟಿರುವಂಥ ಮೆಟೀರಿಯಲ್ಸ್ ಅಲ್ಲಿ ಇರುತ್ತೆ. ನಾರ್ಮಲಿ ನಾವು ಹಿನ್ಸ್ಬರ್ಗ್ ರಿಯೇಜೆಂಟ್ನ ಯೂಸ್ ಮಾಡ್ತಾ ಇದ್ವಿ ಅಂತಂದ್ರೆ ಹಿನ್ಸ್ಬರ್ಗ್ ರಿಯೇಜೆಂಟ್ ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಜೊತೆಗೆ ಪರ್ಟಿಕ್ಯುಲರ್ ಅಮೈನ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನೋಡಿ, ಅಬ್ಸರ್ವೇಷನ್ ಬೇಸಿಸ್ ಮೇಲೆ ನಾವು ಅದನ್ನ ಪ್ರೈಮರಿನ, ಸೆಕೆಂಡರಿನ ಅಥವಾ ಟೆರ್ಷಿಯರಿನ ಅಂತ ಹೇಳ್ತೀವಿ. ಈ ಪ್ರೈಮರಿ ಅಮೈನ್ ಆಗಿದ್ರೆ, ಇಫ್ ಇಟ್ ಈಸ್ ಅ ಪ್ರೈಮರಿ ಅಮೈನ್, ಪ್ರೈಮರಿ ಅಮೈನ್ ಆಗಿದ್ರೆ NH2 ಗ್ರೂಪ್ ಇರುತ್ತೆ. ಇಟ್ ಈಸಿಲಿ ರಿಯಾಕ್ಟ್ಸ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂಡ್ ಇಟ್ ಗಿವ್ಸ್ a precipitate ಅಲ್ಲ, ಸಾಲ್ಯುಬಲ್ ಕಾಂಪೌಂಡ್. ಸಾರಿ, ಪ್ರೈಮರಿ ಅಮೈನ್ ತಗೊಂಡ್ರೆ ಇಟ್ ರಿಯಾಕ್ಟ್ಸ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಆರ್ ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಟು ಗಿವ್ ಸಾಲ್ಯುಬಲ್ ಕಾಂಪೋನೆಂಟ್ ಇನ್ NaOH. NaOH ಜೊತೆಗೆ ಸಾಲ್ಯುಬಲ್ ಆಗ್ಬಿಡುತ್ತೆ. ಸಾಲ್ಯುಬಲ್ ಆದ್ರೆ ನಮ್ಗೆ ಅದು ಪ್ರೈಮರಿ ಅಮೈನ್ ಅಂತಾನೆ. ಯಾಕೆ ನೋಡಿ, ಸಾಲ್ಯುಬಲ್ ಆಗಬೇಕು ಅಂತಂದ್ರೆ ಪ್ರೈಮರಿ ಅಮೈನ್ಸು ನಮ್ಮ ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ N-ಆಲ್ಕೈಲ್ ಸಲ್ಫೋನಮೈಡ್ ಫಾರ್ಮೇಷನ್ ಆಗುತ್ತೆ ಅಂಡ್ ಇಟ್ ಹ್ಯಾಸ್ ಒನ್ ಅಸಿಡಿಕ್ ಹೈಡ್ರೋಜನ್ ಡೈರೆಕ್ಟ್ಲಿ ಗೆಟ್ಸ್ ಅಟ್ಯಾಚ್ ಟು ನೈಟ್ರೋಜನ್. ಹಾಗಾಗಿ ಸಾಲ್ಯುಬಲ್ ಇನ್ ಬೇಸ್ NaOH. ಇಲ್ಲಿ ಇನ್ಸಾಲ್ಯುಬಲ್ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಇನ್ಸಾಲ್ಯುಬಲ್ ಕಾಂಪೌಂಡ್ ಇನ್ NaOH, ಎಕ್ಸೆಸ್ ಆಫ್ NaOH ಹಾಕಿದ್ರು ಇನ್ಸಾಲ್ಯುಬಲ್ ಕಾಂಪೌಂಡ್ ಫಾರ್ಮೇಷನ್ ಆಗ್ಬಿಡ್ತು, ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗ್ಬಿಡ್ತು ಅಂತಂದ್ರೆ ಆಬ್ವಿಯಸ್ಲಿ ಅದು ಸೆಕೆಂಡರಿ ಅಮೈನ್. ಯಾಕೆ ಅಂತಂದ್ರೆ ಸೆಕೆಂಡರಿ ಅಮೈನ್ ನಮಗೆ ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡಿದ್ರೆ N, ಡೈ ಆಲ್ಕೈಲ್ ಸಲ್ಫೋನಮೈಡ್ ಅಥವಾ ಬೆನ್ಝೀನ್ ಸಲ್ಫೋನಮೈಡ್ ಫಾರ್ಮೇಷನ್ ಆಗುತ್ತೆ. ಅಲ್ಲಿ ನಮಗೆ ದೇರ್ ಈಸ್ ನೋ ಅಸಿಡಿಕ್ ಹೈಡ್ರೋಜನ್ ಗೆಟ್ಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ನೈಟ್ರೋಜನ್. ನೈಟ್ರೋಜನ್ ಅಲ್ಲಿ ಯಾವುದು ಡೈರೆಕ್ಟ್ಲಿ ಹೈಡ್ರೋಜನ್ ಅಟ್ಯಾಚ್ ಆಗಿರಲ್ಲ. ಸೊ ದಟ್ ಇಟ್ ಈಸ್ ಇನ್ಸಾಲ್ಯುಬಲ್ ಕಾಂಪೋನೆಂಟ್ ಇನ್ ಎಕ್ಸಸ್ ಆಫ್ NaOH. ನಮಗೆ ಸೆಕೆಂಡರಿ ಅಮೈನ್ ಅಂತ ಆಗ್ಬಿಡುತ್ತೆ. ವಾಟ್ ಇಫ್ ಇಟ್ ಇಸ್ ಅ ಟೆರ್ಷಿಯರಿ ಅಮೈನ್? ಟೆರ್ಷಿಯರಿ ಅಮೈನ್ ರಿಯಾಕ್ಟ್ ಆಗಲ್ಲ ಕಂಡ್ರೋ. ಯಾಕೆ ಅಂತಂದ್ರೆ ನೋಡಿ, ಯಾಕೆ ನಮಗೆ ರಿಯಾಕ್ಟಿವಿಟಿ ತೋರಿಸಬೇಕು ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಜೊತೆಗೆ ಅಂತಂದ್ರೆ ಇಲ್ಲಿ ನೋಡಿ ಹೀಗಿರುತ್ತೆ, ಈ ತರ ಇರುತ್ತೆ ಅಲ್ವೇನ್ರೋ. ಇಲ್ಲಿ ನಾನು ಪ್ರೈಮರಿ ಅಮೈನ್ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. NH2 ಗ್ರೂಪ್ ಇರುತ್ತೆ, HCl ರಿಮೂವ್ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಪ್ರಾಡಕ್ಟ್ ಅಲ್ಲಿ ಕೂಡ ಒಂದು ಹೈಡ್ರೋಜನ್ ಡೈರೆಕ್ಟ್ಲಿ ನೈಟ್ರೋಜನ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ದಟ್ ನಮಗೆ ಸಾಲ್ಯುಬಲ್ ಕಾಂಪೋನೆಂಟ್ ಆಯ್ತು ಅಸಿಡಿಕ್ ಹೈಡ್ರೋಜನ್ ಇದ್ರೆ. ಸೆಕೆಂಡರಿ ಅಮೈನ್ ಆಗಿದ್ರೆ ಏನಾಗುತ್ತೆ, ಇನ್ನೊಂದು ಹೈಡ್ರೋಜನ್ ನಾನು ರೀಪ್ಲೇಸ್ ಮಾಡ್ತೀನಿ, ಅಲ್ಲೂ ಕೂಡ ಇನ್ನೊಂದು ಆಲ್ಕೈಲ್ ಗ್ರೂಪ್ ಹಾಕ್ಬಿಡ್ತೀನಿ. ಅಫ್ಕೋರ್ಸ್ ಇಟ್ ರಿಯಾಕ್ಟ್ಸ್ ವಿತ್ ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಟು ಗಿವ್ N, ಡೈ ಆಲ್ಕೈಲ್ ಬೆನ್ಝೀನ್ ಸಲ್ಫೋನಮೈಡ್. ಬಟ್ ರಿಯಾಕ್ಟ್ ಆದ್ಮೇಲೆ ನಮ್ಗೆ ಏನ್ ಪ್ರಾಡಕ್ಟ್ ಫಾರ್ಮೇಷನ್ ಆಯ್ತು ಈಗ ಹೇಳಿದೆ ಅಲ್ವಾ, ಅದರಲ್ಲಿ ದೇರ್ ಇಸ್ ನೋ ಅಸಿಡಿಕ್ ಹೈಡ್ರೋಜನ್. ಯಾವುದು ಹೈಡ್ರೋಜನ್ ನೈಟ್ರೋಜನ್ಗೆ ಡೈರೆಕ್ಟ್ಲಿ ಅಟ್ಯಾಚ್ ಆಗಿರಲ್ಲ. ಹಾಗಾಗಿ ನಮ್ಗೆ ಇಲ್ಲಿ ಯಾವುದು ಸಾಲ್ಯುಬಲ್ ಕಾಂಪೋನೆಂಟ್ ಬರಲ್ಲ, ಪ್ರಿಸಿಪಿಟೇಟ್ ಬಂದ್ಬಿಡುತ್ತೆ. ಬಂದ್ರೆ ಅದು ಟೆರ್ಷಿಯರಿ ಸೆಕೆಂಡರಿ ಅಮೈನ್ ಅಂತ. ಹಾಗಾದ್ರೆ ವಾಟ್ ಇಫ್ ವಿ ಟೇಕ್ ಟೆರ್ಷಿಯರಿ ಅಮೈನ್? ಟೆರ್ಷಿಯರಿ ಅಮೈನ್ ತಗೊಂಡ್ರೆ ಆ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗುವಂತ ಯಾವುದು ಹೈಡ್ರೋಜನ್, ಅಸಿಡಿಕ್ ಹೈಡ್ರೋಜನೇ ಇಲ್ಲ. ಹಾಗಾಗಿ ಟೆರ್ಷಿಯರಿ ಅಮೈನ್ ಇತ್ತು ಅಂತಂದ್ರೆ it will not react with benzene sulfonyl chloride. No reaction ಅಂತ ಹೇಳಿದ್ರು. Explain distinguishing test between primary, secondary, tertiary amine using Hinsberg reagent benzene sulfonyl chloride ಅಂತ ಹೇಳಿದ್ರೆ ಇಷ್ಟು ಟೇಬಲ್, ಸಿಂಪಲ್ ಟೇಬಲ್ ಬರೆದ್ಬಿಟ್ರೆ you'll get a 3 mark. ಇದು ಕೂಡ 3 mark ಕ್ವಶನ್ಸ್. ಅಥವಾ ನಿಮ್ಮ ರೀಸೆಂಟ್ ಪ್ರಿಪರೇಟರಿ ಪೇಪರ್ ಆಗಿರ್ಬೋದು ಅಥವಾ ಮಾಡೆಲ್ ಪೇಪರ್ಸ್ ಆಗಿದ್ರೆ ಎಕ್ಸ್ಪ್ಲೈನ್ ದ ರಿಯಾಕ್ಷನ್ ಆಫ್ ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ವಿತ್ ಇಥೈಲ್ ಅಮೈನ್ ಅಥವಾ N-ಮಿಥೈಲ್ ಇಥೈಲ್ ಅಮೈನ್, ಈ ತರನೂ ಕೂಡ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಅನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ಏನಿರುತ್ತೆ ಅಥವಾ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿರುತ್ತೆ, ರೈಟ್ ದ ಇಕ್ವೇಶನ್ ಫಾರ್ ದ ಕನ್ವರ್ಷನ್ ಆಫ್ ಅನಿಲೀನ್ ಇಂಟು 4-ಬ್ರೋಮೋ ಅನಿಲೀನ್. ನೋಡಿ, ಈಗ ಈ PU ಬೋರ್ಡ್ ಅವರು ರಿಲೀಸ್ ಮಾಡಿರುವಂಥ ಕ್ವಶನ್ ಬ್ಯಾಂಕ್ ಅಲ್ಲಿ ನಮಗೆ ತುಂಬಾ ಸ್ವಲ್ಪ CBSE ಪ್ಯಾಟರ್ನ್ ಇರುವಂಥ ಕ್ವಶನ್ಸ್ ತುಂಬಾ ಬರ್ತಾ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕನ್ವರ್ಷನ್ ರಿಯಾಕ್ಷನ್ ಇರ್ಬೋದು, ಜೊತೆಗೆ ಪ್ಯಾಸೇಜ್ ಟೈಪ್ ಕ್ವಶನ್ಸ್ ಅಂದ್ರೆ ಪ್ಯಾರಾಗ್ರಾಫ್ ಟೈಪ್ ಕೊಟ್ಬಿಡ್ತಾರೆ, ಅದರಲ್ಲಿ ಹಿಂಟ್ಸ್ ನ ಪ್ರೊವೈಡ್ ಮಾಡಿರ್ತಾರೆ. ಬೈ ಯೂಸಿಂಗ್ ದಟ್ ಹಿಂಟ್ಸ್ ನಾವು ರಿಯಾಕ್ಷನ್ಸ್ ನ ಬರೆದು ABC ಕಾಂಪೌಂಡ್ ಅಥವಾ XYZ ಕಾಂಪೌಂಡ್ ಅನ್ನ ಪ್ರಿಡಿಕ್ಟ್ ಮಾಡಬೇಕಾಗುತ್ತೆ. ಆ ತರ ಕ್ವಶನ್ಸ್ ಅನ್ನು ಕೂಡ ನಾನು ಒನ್ ಆಫ್ ದ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾವುದು ಬೋರ್ಡ್ ಟೈಪ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನ.
ಸೊ ಅದ್ರ ಜೊತೆಗೆ ಈ ಕನ್ವರ್ಷನ್ ರಿಯಾಕ್ಷನ್ಸ್. ನಿಮಗೆ ಈ ಕನ್ವರ್ಷನ್ ರಿಯಾಕ್ಷನ್ಸ್ ಎಲ್ಲಿ ಸಿಗುತ್ತೆ? ತುಂಬಾ ಸಿಂಪಲ್ ಅಪ್ಪ. NCERT ಟೆಕ್ಸ್ಟ್ ಬುಕ್ ಅಲ್ಲಿ ಆಫ್ಟರ್ ಎವ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ NCERT ಕ್ವಶನ್ಸ್ ಇರುತ್ತಲ್ವಾ, ಅದರಲ್ಲೇ ಮೋಸ್ಟ್ ಆಫ್ ದ ಕನ್ವರ್ಷನ್ ರಿಯಾಕ್ಷನ್ ಕೊಟ್ಟಿರ್ತಾರೆ. ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ರು ಸಾಕಾಗುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನ ಹಾಕಿದ್ದೀನಿ, ಅನಿಲೀನ್ ಟು 4-ಬ್ರೋಮೋ ಅನಿಲೀನ್ ಅಂತ. ನೋಡಿ, ಅನಿಲೀನ್ ಇದು NH2 1 2 3 4 4-ಬ್ರೋಮೋ ಅನಿಲೀನ್. ಯಾಕೆ ಈ ಕ್ವಶನ್ ಹಾಕಿದೀನಿ ಅಂತಂದ್ರೆ, ನೋಡಿ, ಅನಿಲಿನ್ ನಾರ್ಮಲ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಬ್ರೋಮಿನೇಷನ್ ರಿಯಾಕ್ಷನ್ ಮಾಡಿಬಿಟ್ರೆ ವಿಲ್ ಗೆಟ್ ಅ ವೈಟ್ ಪ್ರಿಸಿಪಿಟೇಟ್ ಆಫ್ 2,4,6 ಟ್ರೈಬ್ರೋಮೋ ಅನಿಲಿನ್. ಬಟ್ ನಮಗೆ ಬೇಕಿರೋದೀಗ ಮೋನೋ ಸಬ್ಸ್ಟಿಟ್ಯೂಟೆಡ್ ಮೋನೋಬ್ರೋಮೋ ಅನಿಲಿನ್ ಬೇಕು, ಪ್ಯಾರಾಬ್ರೋಮೋ ಅನಿಲಿನ್. ಹೆಂಗ್ ಬರುತ್ತೆ? ವಿ ಶುಡ್ ಪ್ರೊಟೆಕ್ಟ್ ದಿಸ್ NH2 ಗ್ರೂಪ್. NH2 ಗ್ರೂಪ್ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಯಾವ ತರ ಪ್ರೊಟೆಕ್ಟ್ ಮಾಡ್ತೀರಾ? ಏನಿಲ್ಲ, ಹೆಲ್ಮೆಟ್ ಎಲ್ಲ ಹಾಕಲ್ಲ. ಸೊ ಜಸ್ಟ್ ಅಸೈಲೇಷನ್ ರಿಯಾಕ್ಷನ್ ಮಾಡ್ತೀವಿ. ಏನ್ ಅಸೈಲೇಷನ್ ರಿಯಾಕ್ಷನ್ ಅಂತಂದ್ರೆ ತುಂಬಾ ಸಿಂಪಲ್ ಕಂಟ್ರೋಲ್. ಇಲ್ಲಿ ನೋಡಿ, ಈ ಅನಿಲಿನ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅಸೈಲೇಷನ್ ಮಾಡ್ತೀವಿ. ಹೇಗೆ ಅಸೈಲೇಷನ್ ಮಾಡ್ತೀವಿ? CH3C++O OC++O CH3. ಏನಿದು? ಅಸಿಟಿಕ್ ಅನ್ಹೈಡ್ರೈಡ್. ಅಸಿಟಿಕ್ ಅನ್ಹೈಡ್ರೈಡ್ ಜೊತೆಗೆ ಹಾಕಿದ್ರೆ ನೋಡಿ ಈ ಗ್ರೂಪ್ ಹೊಟ್ಟೋಗುತ್ತೆ. CH3COOH ಎಲಿಮಿನೇಟ್ ಆಯ್ತು. ಹಾಗಾದ್ರೆ ಆ ಡೈರೆಕ್ಟ್ಲಿ NH ಅಂದ್ರೆ ನೈಟ್ರೋಜನ್ಗೆ ಈಗ ಡೈರೆಕ್ಟ್ಲಿ ಯಾವ ಗ್ರೂಪ್ ಅಟ್ಯಾಚ್ ಆಗುತ್ತಪ್ಪ? NHC++O CH3. ನೋಡಿ, ಬರೀ NH2 ಗ್ರೂಪ್ ಇದ್ದಿದ್ರೆ ಅದರಲ್ಲಿರೋ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಒಂದೇ ಡೈರೆಕ್ಷನ್ಗೆ ಹೋಗ್ತಿತ್ತು, ಬೆನ್ಸಿನ್ ಕಡೆಗೆ. ಬಟ್ ಈಗ ಇದು ಅಸಿಟಾನಿಲೈಡ್ ಅಂತ ಹೇಳ್ತೀವಿ ಇದನ್ನ, ಅಸಿಟಾನಿಲೈಡ್. ಈ ಅಸಿಟಾನಿಲೈಡ್ ಅಲ್ಲಿ ಹೇಳಿ ನೋಡಿ, ಇಲ್ಲಿ ನೈಟ್ರೋಜನ್ ಇರೋ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಈ ಸಿಗಾಕೊಂಡ್ಬಿಟ್ಟಿದೆ. ಈಗ ಬ್ರೋ ನಾನಂತೂ ಸಿಗಾಕೊಂಡೆ ಬ್ರೋ. ಯಾಕೆ ಹಿಂಗ್ ಹೇಳ್ತಾ ಇದೀನಿ ಅಂತಂದ್ರೆ, ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಈಗ ಎರಡು ಕಡೆ ಡೈರೆಕ್ಷನ್ಗೆ ಆಪರ್ಚುನಿಟಿ ಸಿಗುತ್ತೆ. ಅಂದ್ರೆ ಎರಡು ಕಡೆ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರುತ್ತೆ. ಒಂದ್ ಕಡೆ ಸ್ಟ್ರಾಂಗ್ ಕಾರ್ಬೋನಿಲ್ ಗ್ರೂಪ್ ಇದೆ, ಇನ್ನೊಂದ್ ಕಡೆ ಬೆನ್ಸಿನ್ ರಿಂಗ್ ಇದೆ. ಬೋತ್ ಆರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಹಾಗಾಗಿ ಇಲ್ಲಿ ನಮ್ಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಟೆಂಡೆನ್ಸಿ ನೈಟ್ರೋಜನ್ ಬೆನ್ಸಿನ್ ಕಡೆಗೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಬರೀ ಪ್ಯಾರಾ ಗ್ರೂಪ್ ಕಡೆಗೆ ಮಾತ್ರ ನಮ್ಗೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಈ ಕಾಂಪೌಂಡ್ ಅನ್ನ ಅಸಿಟಾನಿಲೈಡ್ ಅನ್ನ ಬ್ರೋಮಿನೇಷನ್ ಮಾಡ್ತೀವಿ. ಬ್ರೋಮಿನೇಷನ್ Br2 ಇನ್ ಪ್ರೆಸೆನ್ಸ್ ಆಫ್ FeBr3 ಮಾಡಿದ್ರೆ ನಮ್ಗೆ ನೋಡಿ ಓನ್ಲಿ ಪ್ಯಾರಾ ಪೊಸಿಷನ್. ಇನ್ನೊಂದು ಫ್ಯಾಕ್ಟರ್ ಅಂತಂದ್ರೆ ಸ್ಟೀರಿಕ್ ಹಿಂಡ್ರೆನ್ಸ್ ಕೂಡ ಹೇಳ್ಬೋದು. ಈಗ ನಾನು NHCO CH3 ಅಂತ ಬರ್ದಿದ್ರೆ ಈ ಅಸಿಟಾನಿಲೈಡು ಬರೀ ಪ್ಯಾರಾ ಪೊಸಿಷನ್ ಮಾತ್ರ ಬ್ರೋಮಿನೇಷನ್ ಆಗುತ್ತೆ. ನೆಕ್ಸ್ಟ್ ಇದನ್ನ ನಾನು ಏನ್ ಮಾಡ್ತೀನಿ? ಅಸಿಡಿಫಿಕೇಶನ್ ಮಾಡ್ತೀನಿ. ಅಸಿಡಿಫಿಕೇಶನ್ ಮಾಡಿದ್ರೆ ಇಲ್ಲಿ ಗ್ರೂಪ್ ಹೋಗುತ್ತೆ. ನಾರ್ಮಲಿ ನಾವು ಹೈಡ್ರಾಲಿಸಿಸ್ ಅಸಿಡಿಫಿಕೇಶನ್ ಮಾಡಿದ್ರೆ CH3COOH ಅಗೈನ್ ರೀಜನರೇಟ್ ಆಗುತ್ತೆ ವಿತ್ ದ ಫಾರ್ಮೇಶನ್ ಆಫ್ ಪ್ಯಾರಾ ಬ್ರೋಮೋ ಅನಿಲಿನ್. ಅದನ್ನೇ ನಾನು 4-ಬ್ರೋಮೋ ಅನಿಲಿನ್ ಅಂತ ಹೇಳಿದ್ವಿ. ನೋಡಿ, ಈ ತರ ಕ್ವಶನ್ಸು, ಕನ್ವರ್ಷನ್ ರಿಯಾಕ್ಷನ್ಸು, ಈ ಥರದ್ದೆಲ್ಲ ತುಂಬಾ ಕೇಳುವಂಥ ಕ್ವಶನ್ಸು ರಿಪೀಟೆಡ್ಲಿ ಕೇಳ್ತಾ ಇದ್ದಾರೆ ಈಗ. ಹಾಗಾಗಿ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ, ಅದನ್ನು ಕೂಡ ಒಂದು ಸ್ಲೈಡಲ್ಲಿ ನಾನು ಪ್ಯಾರಾಗ್ರಾಫ್ ಟೈಪ್ ಕ್ವಶನ್ಸ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡೋಣ ನೆಕ್ಸ್ಟ್ ಟಾಪಿಕ್ ಏನಿರ್ಬೋದು. ಹೌ ಈಸ್ ಇನ್ ಅನಿಲಿನ್ ಈಸ್ ಕನ್ವರ್ಟೆಡ್ ಇಂಟು ಸಲ್ಫಾನಿಲಿಕ್ ಆಸಿಡ್, ರೈಟ್ ದ ಕೆಮಿಕಲ್ ಈಕ್ವೇಶನ್. ಓಕೆ, ಇದೊಂದು ಬರ್ಬೇಡ. ಸಲ್ಫೋನೇಷನ್ ಮಾಡಿದ್ರು ಕೂಡ ನಮಗೆ ಒಂದು ಸ್ಪೆಸಿಫಿಕ್ ಟೈಪ್ ಆಫ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ನೋಡಿ, ಅನಿಲಿನ್ ಸಲ್ಫೋನೇಷನ್ ಮಾಡ್ತಾ ಇದೀವಿ ಅಂತಂದ್ರೆ ಏನಪ್ಪಾ? ನಾರ್ಮಲಿ ಕಾನ್ಸಂಟ್ರೇಟೆಡ್ H2SO4 ಇಲ್ಲ ಅಂತಂದ್ರೆ ಓಲಿಯಂ ಕೂಡ ಯೂಸ್ ಮಾಡಬಹುದು. ಸೊ ಇಲ್ಲಿ ನಾರ್ಮಲಿ ಸಲ್ಫೋನೇಷನ್ ಮಾಡಿದ್ರೆ ಸಿನ್ಸ್ ಇಟ್ ಇಸ್ ಅ ಬಲ್ಕಿಯರ್ ಗ್ರೂಪ್, ಪ್ಯಾರಾ ಪೊಸಿಷನ್ ಮಾತ್ರ SO3H ಅಂದ್ರೆ ಸಲ್ಫೋನಿಕ್ ಆಸಿಡ್ ಗ್ರೂಪ್ ಅಟ್ಯಾಚ್ ಆಗುತ್ತೆ. ಈ ಕಾಂಪೌಂಡ್ ನಾವೇನಂತ ಹೇಳ್ತೀವಿ? ಸಲ್ಫಾನಿಲಿಕ್ ಆಸಿಡ್ ಅಂತ ಹೇಳ್ತೀವಿ. ಸಲ್ಫಾನಿಲಿಕ್ ಆಸಿಡ್. ಈ ಸಲ್ಫಾನಿಲಿಕ್ ಆಸಿಡ್ ಏನಪ್ಪಾ ಸ್ಪೆಸಿಫಿಕ್ ಪ್ರಾಪರ್ಟಿ ಅಂತಂದ್ರೆ, ನೋಡಿ, ಇದು ಜ್ವಿಟರ್ ಅಯಾನ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. NH2 ಏನಿದೆ ಅಲ್ವಾ, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ NH2 ಗ್ರೂಪ್ ಇಟ್ ಆಕ್ಟ್ಸ್ ಆಸ್ ಅ ಅಸಿಡಿಕ್ ಗ್ರೂಪ್, ಇಟ್ ಆಕ್ಟ್ಸ್ ಆಸ್ ಅ ಬೇಸಿಕ್ ಗ್ರೂಪ್. ಈ NH2 ಗ್ರೂಪ್ H+ ಅನ್ನ ಡೊನೇಟ್ ಮಾಡುತ್ತೆ. NH2 ಗ್ರೂಪ್ H+ ಅನ್ನ ಅಕ್ಸೆಪ್ಟ್ ಮಾಡುತ್ತೆ ಬಿಕಾಸ್ ಇಟ್ ಆಕ್ಟ್ಸ್ ಆಸ್ ಅನ್ ಬ್ರಾನ್ಸ್ಟೆಡ್ ಬೇಸ್. SO3H ಗ್ರೂಪ್ ಇಟ್ ಆಕ್ಟ್ಸ್ ಆಸ್ ಅ ಬ್ರಾನ್ಸ್ಟೆಡ್ ಆಸಿಡ್ ಪ್ರೋಟಾನ್ ಡೋನರ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿರೋ ಪ್ರೋಟಾನು SO3H ಗ್ರೂಪ್ ಪ್ರೋಟಾನ್ ಡೋನರ್ ಆಯ್ತು, ಆ H ನ ಡೊನೇಟ್ ಮಾಡ್ತು. ಈ ಲೋನ್ ಪೇರ್ ಎಲೆಕ್ಟ್ರಾನ್ ಯೂಸ್ ಮಾಡಿಕೊಂಡು ಈ ಹೈಡ್ರೋಜನ್
ನೈಟ್ರೋಜನ್ಗೆ ಶಿಫ್ಟ್ ಆಗುತ್ತೆ, ಅಂದರೆ ನೈಟ್ರೋಜನ್ ಕಡೆಗೆ ಅಟ್ಯಾಚ್ ಆಗುತ್ತೆ. ಆಗ NH3 ಲೋನ್ ಪೇರ್ ಎಲೆಕ್ಟ್ರಾನ್ ಹೋಯ್ತಲ್ವಾ, ಪಾಸಿಟಿವ್ ಚಾರ್ಜ್ ಬರುತ್ತೆ. ಇಲ್ಲಿ SO3 ಹೈಡ್ರೋಜನ್ ಡೊನೇಟ್ ಮಾಡ್ತಲ್ವಾ, ಮೈನಸ್ ಚಾರ್ಜ್ ಬರುತ್ತೆ. ಇದು ನಮಗೆ ಜ್ವಿಟರ್ ಅಯಾನಿಕ್ ಫಾರ್ಮ್ ಅಂತ ಹೇಳ್ತೀವಿ. ಜ್ವಿಟರ್ ಅಯಾನ್ ಒಬ್ಟೈನ್ಡ್ ಫ್ರಮ್ ಸಲ್ಫಾನಿಲಿಕ್ ಆಸಿಡ್. ಏನಪ್ಪ ಜ್ವಿಟರ್ ಅಯಾನ್ ಅಂತಂದ್ರೆ, ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳಿರ್ತೀವಿ, ಇಟ್ಸ್ ಅ electrically neutral bipolar ion which has equal number of positive as well as negative charge ಅಥವಾ ಗ್ರೂಪ್ಸ್ ಅಂತ ಹೇಳಿರ್ತೀವಿ. ದಟ್ ಈಸ್ ಜ್ವಿಟರ್ ಅಯಾನ್. ಅದಕ್ಕೆ ಈ ಸಲ್ಫಾನಿಲಿಕ್ ಆಸಿಡ್ ಪ್ರಿಪರೇಷನ್ ಕೂಡ ಒಂದು ರಿಯಾಕ್ಷನ್ ಅನ್ನ ಹಾಕಿದೀನಿ, ನೆನಪಿರಲಿ. ಇವನ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿರ್ಬೋದು, ರೈಟ್ ದ ಇಕ್ವೇಶನ್ ಫಾರ್ ದ ಪ್ರಿಪರೇಷನ್ ಆಫ್ ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಝೀನ್. ನೋಡಿ, ಬೆನ್ಝೀನ್ ಡಯಾಸೋನಿಯಂ ಕಾಂಪೌಂಡ್ ಅಂತ ಏನ್ ಹೇಳಿದ್ವಿ ಅಲ್ವಾ, ಅದು ಕಪ್ಲಿಂಗ್ ರಿಯಾಕ್ಷನ್ ಕೂಡ ಆಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ರಿಯಾಕ್ಷನ್ ಫಾರ್ ಬೆನ್ಝೀನ್ ಡಯಾಸೋನಿಯಂ ಕಾಂಪೌಂಡ್ಸ್. ಯಾಕೆ ಅಂತಂದ್ರೆ ಕಪ್ಲಿಂಗ್ ರಿಯಾಕ್ಷನ್ಸ್ ಅಲ್ಲಿ ನಮ್ಗೆ ಏನ್ ಪ್ರಾಡಕ್ಟ್ ಬರುತ್ತಲ್ವಾ, ಅದನ್ನ ಡೈಸ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಅಜೋ ಡೈಸ್ ಫಾರ್ಮೇಶನ್ ಆಗುತ್ತೆ, ಹೈಡ್ರಾಕ್ಸಿ ಡೈಸ್ ಫಾರ್ಮೇಶನ್ ಆಗುತ್ತೆ. ಅದೆಲ್ಲ ಕೂಡ ನಮ್ಗಿಲ್ಲಿ ಕಪ್ಲಿಂಗ್ ರಿಯಾಕ್ಷನ್ ಅಂತ ಹೇಳಿರ್ತೀವಿ. ಕಪ್ಲಿಂಗ್ ರಿಯಾಕ್ಷನ್ ಅಲ್ಲಿ ಎರಡು ಕಾಂಪೌಂಡ್ ಹೇಳಿದೆ, ಒಂದು ಹೈಡ್ರಾಕ್ಸಿ ಅಜೋಬೆನ್ಝೀನ್ ಅಂತಂದ್ರೆ ವಿ ಶುಡ್ ಟೇಕ್ ಫಿನಾಲ್. ನೋಡೋಣ, ಇಲ್ಲಿ ಫಸ್ಟು ನಾನು OH ನ ತಗೋತೀನಿ, ಫಿನಾಲ್. ಓಕೆ, OH ಆಪೋಸಿಟ್ ಸೈಡಲ್ಲಿ ಬರ್ಕೋತೀನಿ. ಇದು ಫಿನಾಲ್. ಸೊ ನಮಗೆ ಗೊತ್ತಿದೆ ಈಗ ಬೆನ್ಝೀನ್ ಅಂತಂದ್ರೆ ಈಚ್ ಕಾರ್ಬನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಹೈಡ್ರೋಜನ್. ನಾನು ಇಲ್ಲಿ ಒಂದು ಹೈಡ್ರೋಜನ್ ಕೂಡ ಬರ್ದಿರ್ತೀನಿ. ಇನ್ನೊಂದು ಕಾಂಪೌಂಡ್ ನಾವೇನು ಬರೀಬೇಕು, ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ N2Cl ಅಂತ ಬರ್ದಿರ್ತೀನಿ. ಸಿನ್ಸ್ ಏನು ಈ ಫಿನಾಲು ಇಟ್ ಆಕ್ಟ್ಸ್ ಆಸ್ ಅನ್ ಆಸಿಡ್, ವಿ ಶುಡ್ ಮೈಂಟೈನ್ ಬೇಸಿಕ್ ಮೀಡಿಯಂ. OH ಮೈನಸ್ ಅಂತ ಬರ್ದಿರ್ತೀನಿ. ಬೇಸಿಕ್ ಮೀಡಿಯಂ ಅಂಡರ್ಸ್ಕೊಳ್ಳೋದು ಏನಾಗುತ್ತೆ, ಈ HCl ಹೋಗ್ಬಿಡುತ್ತೆ ಕಣ್ರು. HCl ಹೋಗ್ಬಿಟ್ಟು ನಮಗೆ ರಿಮೈನಿಂಗ್ ಕಾಂಪೌಂಡ್ ಏನಿರುತ್ತೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋದು. ಇಲ್ಲಿ OH ಇದೆ, ಇಲ್ಲಿ N2 ಗ್ರೂಪ್ ಜೊತೆಗೆ ಬೆನ್ಝೀನ್ ರಿಂಗ್ ಇದೆ. ಇದನ್ನ ಏನಂತ ಹೇಳ್ತೀವಿ, ಪ್ಯಾರಾ ಹೈಡ್ರಾಕ್ಸಿ ಅಜೋಬೆನ್ಝೀನ್. ಪ್ಯಾರಾ ಹೈಡ್ರಾಕ್ಸಿ ಅಜೋಬೆನ್ಝೀನ್ ಅಂತ ಹೇಳ್ತೀವಿ ಈ ಕಾಂಪೌಂಡ್ ಅನ್ನ. ಜೊತೆಗೆ ತುಂಬಾ ಸರಿ ವಾಟ್ ಇಸ್ ದ ಕಲರ್ ಆಫ್ ಡೈ ಅಥವಾ ವಾಟ್ ಇಸ್ ದ ಕಲರ್ ಆಫ್ ಪ್ರಾಡಕ್ಟ್ ಒಬ್ಟೈನ್ಡ್ ಅಂತಾನು ಕೂಡ ಕೇಳಿರ್ತಾರೆ. ಹೈಡ್ರಾಕ್ಸಿ ಬೆನ್ಝೀನ್ ನಮಗೆ ಪ್ಯಾರಾ ಹೈಡ್ರಾಕ್ಸಿ ಅಜೋಬೆನ್ಝೀನ್ ಫಾರ್ಮೇಶನ್ ಆಗಿದೆ ಅಂತಂದ್ರೆ ಅದು ನಮಗೆ ಆರೆಂಜ್ ಕಲರ್ ಫಾರ್ಮೇಶನ್ ಆಗುತ್ತೆ. ಅದನ್ನ ಆರೆಂಜ್ ಡೈ ಅಂತ ಹೇಳಿರ್ತೀವಿ, ಆರೆಂಜ್ ಡೈ. ಓಕೆ, ಇದು ಈಕ್ವೇಶನ್ ಫಾರ್ ದ ಪ್ರಿಪರೇಷನ್ ಆಫ್ ಪ್ಯಾರಾ ಹೈಡ್ರಾಕ್ಸಿ ಅಜೋಬೆನ್ಝೀನ್. ನೋಡೋಣ ನೆಕ್ಸ್ಟ್ ಕ್ವಶನ್ ಯಾವ್ದಿರ್ಬೋದು. ಡಿಸ್ಕಸ್ ದ ಕಪ್ಲಿಂಗ್ ರಿಯಾಕ್ಷನ್ ಆಫ್ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ವಿತ್ ಅನಿಲೀನ್. ಹೇಳಿದೆ ನಾನು, ಒಂದು ಫಿನಾಲ್ ಜೊತೆಗೆ ಇನ್ನೊಂದು ಅನಿಲೀನ್ ಜೊತೆಗೆ ಇರುತ್ತೆ ಅಂತ. ಈ ರಿಯಾಕ್ಷನ್ ಕೂಡ ಬರ್ದ್ಬಿಡ್ತೀನಿ. ನೋಡಿ, ಈಗ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ತಗೋಣ, N2Cl. ಇದನ್ನ ಅನಿಲೀನ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ವಿ. ಅನಿಲೀನ್ ಅಂತಂದ್ರೆ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ NH2 ಗ್ರೂಪ್ ಇರುತ್ತೆ. ಸೊ ಇಲ್ಲಿ ಹೈಡ್ರೋಜನ್ ಅನ್ನ ಬರ್ಕೋತೀನಿ. ಸಿನ್ಸ್ ಅನಿಲೀನ್ ಇಸ್ ಅ ಲೆವಿಸ್ ಬೇಸ್, ನಾವಿಲ್ಲಿ ಅಸಿಡಿಕ್ ಮೀಡಿಯಂ ಅನ್ನ ಯೂಸ್ ಮಾಡಬೇಕು, H+ ಅಂತ ಬರ್ದಿರ್ತೀನಿ. ಇಲ್ಲಿ ಕೂಡ HCl ಎಲಿಮಿನೇಟ್ ಆಗುತ್ತೆ. ಬೈ ಪ್ರಾಡಕ್ಟ್ ಅನ್ನ ನಾನು ಪ್ರೀವಿಯಸ್ ರಿಯಾಕ್ಷನ್ ಬರ್ದಿಲ್ಲ. ಇಟ್ ಈಸ್ ಅಂಡರ್ಸ್ಟುಡ್ ದಟ್ ನಾನು ರೌಂಡ್ ಆಫ್ ಮಾಡಿದ್ದೀನಿ ಅಂತಂದ್ರೆ ಅದು ಇಟ್ ಆಕ್ಟ್ಸ್ ಆದ ಬೈ ಪ್ರಾಡಕ್ಟ್, ಎಲಿಮಿನೇಟ್ ಆಗಿರುತ್ತೆ ಅಂತ. ಇದನ್ನೇ ಪ್ಯಾರಾ ಅಮೈನೋ ಅಜೋಬೆನ್ಝೀನ್ ಅಂತ ಹೇಳ್ತೀವಿ. ಅದು ಪ್ಯಾರಾ ಹೈಡ್ರಾಕ್ಸಿ ಅಜೋಬೆನ್ಝೀನ್ ಪ್ರೀವಿಯಸ್ ರಿಯಾಕ್ಷನ್, ಇದು ಪ್ಯಾರಾ ಅಮೈನೋ ಅಜೋಬೆನ್ಝೀನ್. ಹಾಗಾದ್ರೆ ಈ ಡೈಗೆ ಏನ್ ಕಲರ್ ಇರುತ್ತಪ್ಪ ಅಂತಂದ್ರೆ ಯೆಲ್ಲೋ ಕಲರ್ ಇರುತ್ತೆ. ಹಾಗಾಗಿ ನಾವು ಪ್ಯಾರಾ ಅಮೈನೋ ಅಜೋಬೆನ್ಝೀನ್ ನ ಯೆಲ್ಲೋ ಡೈ ಅಂತ ಕೂಡ ಹೇಳ್ತೀವಿ. ಸೊ ಈ ಎರಡು ರಿಯಾಕ್ಷನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ, 2 ಮಾರ್ಕ್ಸ್ಗೆ ಕೇಳ್ತಾ ಇರ್ತಾರೆ. ಬಟ್ ಕಂಪೇರ್ ಟು ಆ ಕಾರ್ಬೈಲಮೈನೋ, ಗ್ಯಾಬ್ರಿಲ್ ಥ್ಯಾಲಿಮೈಡೋ ಅಥವಾ ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಲೆಸ್ ರಿಪೀಟೆಡ್ಲಿ ಆಸ್ಟ್. ಹಾಗಾಗಿ ಇದನ್ನ ಲಾಸ್ಟ್ ಅಲ್ಲಿ ಹಾಕಿದೀನಿ. ಅದ್ ಬಿಟ್ರೆ ನಮ್ಗೆ ಈ ಚಾಪ್ಟರ್ ಅಲ್ಲಿ ಇನ್ನೇನ್ ಇಂಪಾರ್ಟೆಂಟ್ ಇರುತ್ತಪ್ಪ, ಎಕ್ಸ್ಪ್ಲೈನ್ ಗಟಮನ್ ರಿಯಾಕ್ಷನ್ ಫಾರ್ ದ ಪ್ರಿಪರೇಷನ್ ಆಫ್ ಬ್ರೋಮೋಬೆನ್ಝೀನ್. ಓಕೆ, ಈಗ ನಾನು ಆ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಅನ್ನ ತಗೊಂಡು ಯಾವ್ದೆಲ್ಲ ಡಿಫ್ರೆಂಟ್ ಕಾಂಪೌಂಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನ ಬರ್ದಿರೋಣ ಡೈರೆಕ್ಟ್ ಆಗಿ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಗಾಟಮನ್ ರಿಯಾಕ್ಷನ್. ಓಕೆ, ನಾನು ಈ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಅನ್ನ ಇಲ್ಲಿ ಬರೀತೀನಿ. ಇದೇನಪ್ಪ, C6H5N2Cl. ಇದು ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್.
ಈ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡು ಏನೆಲ್ಲ ಪ್ರಾಡಕ್ಟ್ ಫಾರ್ಮೇಷನ್ ಮಾಡುತ್ತಪ್ಪ ನೋಡೋಣ. ಫಸ್ಟು ನಾನು ಸ್ಯಾಂಡ್ ಮೇಯರ್ಸ್ ಬರೆಯೋಣ. ಸ್ಯಾಂಡ್ ಮೇಯರ್ಸ್ ರಿಪೀಟೆಡ್ಲಿ ಕ್ವಶನ್ ಆಗಿರುತ್ತೆ, ಹಾಗಾಗಿ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಬರೆದೆ. ನೋಡಿ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ಲಿ ಕ್ಯುಪ್ರಸ್ ಹ್ಯಾಲೈಡ್ ಅಂತ ಹೇಳಿದೆ. ಕ್ಯುಪ್ರಸ್ ಹ್ಯಾಲೈಡ್ ಅನ್ನ ತಗೋತೀವಿ ಇನ್ ಪ್ರೆಸೆನ್ಸ್ ಆಫ್ ರೆಸ್ಪೆಕ್ಟಿವ್ ಹೈಡ್ರೋಜನ್ ಹ್ಯಾಲೈಡ್. ನಾನು Cu2 Cl2 ತಗೊಂಡ್ರೆ ಅಲ್ಲಿ ರೆಸ್ಪೆಕ್ಟಿವ್ ಕ್ಲೋರೋಬೆನ್ಸಿನ್ ಬರುತ್ತೆ. ಅದೇ Cu2 Br2 ತಗೊಂಡ್ರೆ ರೆಸ್ಪೆಕ್ಟಿವ್ ಬ್ರೋಮೋಬೆನ್ಸಿನ್ ಫಾರ್ಮೇಷನ್ ಆಗುತ್ತೆ. ಇದು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಈಗ ಅಲ್ಲಿ ಕೇಳಿರೋ ಕ್ವಶನ್ ಬಂದು ಗಾಟಮನ್ ರಿಯಾಕ್ಷನ್. ಏನದು ಗಾಟಮನ್ ರಿಯಾಕ್ಷನ್ನು ನೋಡೋಣ. ಗಾಟಮನ್ ರಿಯಾಕ್ಷನ್ ಏನು ತಗೋಬೇಕು? ಇನ್ಸ್ಟೆಡ್ ಆಫ್ ಕ್ಯುಪ್ರಸ್ ಹ್ಯಾಲೈಡ್ ಕಾಪರ್ ಪೌಡರ್ನ ತಗೋತೀವಿ. ಪೌಡರ್ಡ್ ಕಾಪರ್ ಪೌಡರ್ನ ತಗೋತೀವಿ ಸಾಲಿಡ್ ಸ್ಟೇಟಲ್ಲಿ ಇರೋದು ಇನ್ ಪ್ರೆಸೆನ್ಸ್ ಆಫ್ ರೆಸ್ಪೆಕ್ಟಿವ್ ಹೈಡ್ರೋಜನ್ ಹ್ಯಾಲೈಡ್. ಹಾಗಾದ್ರೆ ನಾನು ಸಾಲಿಡ್ ಕಾಪರ್ ಇನ್ ಪ್ರೆಸೆನ್ಸ್ ಆಫ್ HBr ಯೂಸ್ ಮಾಡಿದ್ರೆ ಆ ಕ್ವಶನ್ಗೆ ಆನ್ಸರ್ ಇಲ್ಲೇ ಬಂದ್ಬಿಡ್ತು ನಿಮಗೆ. HBr ಯೂಸ್ ಮಾಡಿದ್ರೆ ರೆಸ್ಪೆಕ್ಟಿವ್ ಬ್ರೋಮೋಬೆನ್ಸಿನ್ ಬರುತ್ತೆ. ಕಾಪರ್ ಪೌಡರ್ ಇನ್ ಪ್ರೆಸೆನ್ಸ್ ಆಫ್ HCl ಯೂಸ್ ಮಾಡಿದ್ರೆ ಕ್ಲೋರೋಬೆನ್ಸಿನ್ ಬರುತ್ತೆ ಕಣ್ರು. ನೆಕ್ಸ್ಟ್ ಇಲ್ಲಿ ಇನ್ಯಾವುದೆಲ್ಲ ರಿಯಾಕ್ಷನ್ಸ್ ಇರುತ್ತೆ? ಬಾಲ್ಸ್ ಸ್ಕಿಮನ್ಸ್ ರಿಯಾಕ್ಷನ್ ಅಂತ ಒಂದಿರುತ್ತೆ. ಬಾಲ್ಸ್ ಸ್ಕಿಮನ್ಸ್ ರಿಯಾಕ್ಷನ್ ಏನಿದು? ಬಾಲ್ಸ್ ಸ್ಕಿಮನ್ಸ್ ರಿಯಾಕ್ಷನ್ ಪ್ರಿಪರೇಷನ್ ಆಫ್ ಫ್ಲೋರೋಬೆನ್ಸಿನ್ ಇದಕ್ಕೆ ಯೂಸ್ ಮಾಡ್ತೀವಿ. ಹಾಗಾದ್ರೆ ರಿಯೇಜೆಂಟ್ ಯಾವುದು? HbF4 ಜೊತೆಗೆ ಟ್ರೀಟ್ ಮಾಡಿದ್ರೆ ನಮಗೆ ರೆಸ್ಪೆಕ್ಟಿವ್ ಫ್ಲೋರೋಬೆನ್ಸಿನ್ ಫಾರ್ಮೇಷನ್ ಆಗುತ್ತೆ. ನಾನೇನು ಬೈ ಪ್ರಾಡಕ್ಟ್ಸ್ ಬರೀತಾ ಇಲ್ಲ. ಯು ಕ್ಯಾನ್ ರೆಫರ್ ದ NCERT ಆರ್ ಎನಿ ರೆಫರೆನ್ಸ್ ಮೆಟೀರಿಯಲ್ ಫಾರ್ ದ ಬೈ ಪ್ರಾಡಕ್ಟ್ಸ್. ಇಲ್ಲಿ ನಮಗೆ ಕೆಮಿಕಲ್ ಪ್ರಾಪರ್ಟಿ ಆಫ್ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಕನ್ವರ್ಷನ್ ರಿಯಾಕ್ಷನ್ಸ್ ಯಾವ್ದೆಲ್ಲ ಕೇಳ್ಬೋದು, ಕಂಪ್ಲೀಟ್ ದ ಫಾಲೋಯಿಂಗ್ ಈಕ್ವೇಷನ್ಸು, ಅದಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಈ ಫ್ಲೋ ಚಾರ್ಟ್ ಅನ್ನ ಬರೀತಾ ಇದ್ದೀನಿ. ಸೊ ಬಾಲ್ಸ್ ಸ್ಕಿಮನ್ಸ್ ರಿಯಾಕ್ಷನ್ ಅಂತಂದ್ರೆ ನಾವು ಈ ತರ ಫ್ಲೋರೋಬೋರಿಕ್ ಆಸಿಡ್ ತಗೊಂಡ್ರೆ ರೆಸ್ಪೆಕ್ಟಿವ್ ಫ್ಲೋರೋಬೆನ್ಸಿನ್ ಬರುತ್ತೆ. ಅಯೋಡೋಬೆನ್ಸಿನ್ ಪ್ರಿಪೇರ್ ಮಾಡ್ಬೋದಾ? ಮಾಡ್ಬೋದು. ಜಸ್ಟ್ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಆನ್ ಟ್ರೀಟಿಂಗ್ ವಿತ್ ಪೊಟ್ಯಾಷಿಯಂ ಅಯೋಡೈಡ್. ಪೊಟ್ಯಾಷಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡಿಬಿಟ್ರೆ ರೆಸ್ಪೆಕ್ಟಿವ್ ಅಯೋಡೋಬೆನ್ಸಿನ್ ಫಾರ್ಮೇಷನ್ ಆಗತ್ತೆ. ಅಯೋಡೋಬೆನ್ಸಿನ್ ಫಾರ್ಮೇಷನ್ ಆಯಿತು. ಬೇರೆ ಇನ್ನೇನೆಲ್ಲ ಪ್ರಿಪೇರ್ ಮಾಡ್ಬೋದಪ್ಪ ಇದರಲ್ಲಿ? ಇನ್ನೂ ತುಂಬ ರಿಯಾಕ್ಷನ್ಸ್ ಬರುತ್ತೆ ನೋಡಿ. ಜಸ್ಟ್ ವಾರ್ಮಿಂಗ್ ವಿತ್ ವಾಟರ್, ನೀವು ಈ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡನ್ನು ಜಸ್ಟ್ ವಾರ್ಮ್ ವಿತ್ ವಾಟರ್ ಜೊತೆಗೆ ವಾರ್ಮ್ ಮಾಡಿಬಿಟ್ರೆ ವಿಲ್ ಗೆಟ್ ಅ ಫಿನಾಲ್ ಫಾರ್ಮೇಷನ್ ಆಗುತ್ತೆ. ಅಯ್ಯೋ, ನೆಕ್ಸ್ಟು ಬೆನ್ಝಿನನ್ನ ಫಸ್ಟು ಫ್ಲೋರೋಬೋರಿಕ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡಿ ಫಾಲೋಡ್ ಬೈ NaNO2 ಜೊತೆಗೆ ಟ್ರೀಟ್ ಮಾಡಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಕಾಂಪೌಂಡ್ ಯಾವುದಪ್ಪ ಅದು? ಸೊ ನೈಟ್ರೋಬೆನ್ಸಿನ್ ಫಾರ್ಮೇಷನ್ ಆಗುತ್ತೆ. ನೈಟ್ರೋಬೆನ್ಸಿನ್. ನೆಕ್ಸ್ಟ್ ಇದೇ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡನ್ನು ಈ H3PO2 ಜೊತೆಗೆ ಹೈಫೋಫಾಸ್ಫೋರಸ್ ಆಸಿಡ್ ಅಥವಾ ಫಾಸ್ಫಿನಿಕ್ ಆಸಿಡ್ ಅಂತ ಹೇಳ್ತೀವಿ, ಇದ್ರ ಜೊತೆಗೆ ಇಲ್ಲ ಅಂತಂದರೆ ಎಥೆನಾಲ್ ಅಂದರೆ ಇಥೈಲ್ ಆಲ್ಕೋಹಾಲ್ C2H5OH ಜೊತೆಗೆ ಟ್ರೀಟ್ ಮಾಡಿದ್ರೆ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಆಗಿಬಿಟ್ಟು ನಮ್ಗೆ ಏನು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ? ಬೆನ್ಝೀನ್ ಫಾರ್ಮೇಷನ್ ಆಗುತ್ತೆ ಕಣ್ರು. ಹಾಗಾದರೆ ನಮಗಿಲ್ಲಿ ಬೈ ಪ್ರಾಡಕ್ಟ್ ಏನು ಬರ್ಬೋದಪ್ಪ? ಬೈ ಪ್ರಾಡಕ್ಟು ನೋಡಿ, ಇದೆರಡು ರಿಡ್ಯೂಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ ಅಂತಂದರೆ ಇಟ್ ವಿಲ್ ಗೆಟ್ ಆಕ್ಸಿಡೈಸ್ಡ್. ಈ H3PO2 ಇದ್ದಿದ್ದು H3PO3 ಆಗುತ್ತೆ. C2H5OH ನಾರ್ಮಲಿ ಪ್ರೈಮರಿ ಆಲ್ಕೋಹಾಲ್ ಆನ್ ಆಕ್ಸಿಡೇಷನ್ ಗಿವ್ಸ್ ಆಲ್ಡಿಹೈಡ್ ಅಂತ ಹೇಳಿರ್ತೀವಿ. CH3CHO ಅಸಿಟಾಲ್ಡಿಹೈಡ್ ಆರ್ ಎಥೆನಾಲ್ ಫಾರ್ಮೇಷನ್ ಆಗುತ್ತೆ. ನೋಡಿ, ಈ ಥರ ವಿ ಕ್ಯಾನ್ ಪ್ರಿಪೇರ್ ಮೆನಿ ಕಾಂಪೌಂಡ್ಸ್ ಫ್ರಮ್ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್. ಸೊ ಹಂಗಾಗಿ ಈ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡು ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್ ಅಥವಾ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್, ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಇಷ್ಟು ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಅಮೈನ್ಸ್ ಅನ್ನೋ ಚಾಪ್ಟ್ರಲ್ಲಿ. ಜೊತೆಗೆ ನಿಮಗೆ ಈ ಅಮೈನ್ಸ್ ಚಾಪ್ಟ್ರಲ್ಲಿ ಬೇಸಿಕ್ ನೇಚರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಒಂದಷ್ಟು ನೇಮ್ಡ್ ರಿಯಾಕ್ಷನ್ಸ್ ಹೇಳಿದ್ವಿ, ನೇಮ್ಡ್ ರಿಯಾಕ್ಷನ್ಸ್ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟು ಈ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ಸಲ್ಲಿ ಕಪ್ಲಿಂಗ್ ರಿಯಾಕ್ಷನ್ ಇರ್ಬೋದು, ಮತ್ತು ಈ ಇವಾಗಿನ ಹೇಳ್ಕೊಟ್ವಿ ಅಲ್ವಾ ಕನ್ವರ್ಷನ್ ರಿಯಾಕ್ಷನ್ಸು, ಅಂದರೆ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಯೂಸ್ ಮಾಡ್ಕೊಂಡು ಏನೆಲ್ಲ ಕೆಮಿಕಲ್ ಪ್ರಾಪರ್ಟೀಸ್, ಯಾವುದೆಲ್ಲ ಕೆಮಿಕಲ್ ಕಾಂಪೌಂಡ್ಸನ್ನು ಪ್ರಿಪೇರ್ ಮಾಡ್ತೀವಿ, ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಅದು ಬಿಟ್ಟರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲಿ ಕೂಡ ಬ್ರೋಮಿನೇಷನ್ ಹೇಳಿದ್ವಿ, ಸಲ್ಫೋನೇಷನ್ ಹೇಳಿದ್ವಿ, ಈವನ್ ನೈಟ್ರೇಷನಲ್ಲಿ 3 ಡಿಫ್ರೆಂಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. 51% ಪ್ಯಾರಾ ನೈಟ್ರೋ ಅನಿಲೀನು, 47% ಮೆಟಾ ನೈಟ್ರೋ ಅನಿಲಿನ್ ಆ್ಯಂಡ್ ಓನ್ಲಿ 2% ಆಫ್ ನಮಗೆ ಆರ್ಥೋ ನೈಟ್ರೋ ಅನಿಲಿನ್ ಫಾರ್ಮೇಷನ್ ಆಗುತ್ತೆ. ಯಾವುದೇ
ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಗೇನು ಮೆನ್ಷನ್ ಮಾಡಿದೆ ಅದರಲ್ಲಿ ಮೋನೋ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಮಾತ್ರ ಮೇಜರ್ ಕಾಂಪೌಂಡ್ ಫಾರ್ಮೇಷನ್ ಆಗಬೇಕು ಅಂತಂದ್ರೆ ಅದನ್ನು ಕೂಡ ಡಿಸ್ಕಸ್ ಮಾಡಿದೆ. ಏನು ಮಾಡಬೇಕು, ವಿ ಶುಡ್ ಪ್ರೊಟೆಕ್ಟ್ ದ NH2 ಗ್ರೂಪ್ ಬೈ ಅಸೈಲೇಷನ್ ಫಾಲೋಡ್ ಬೈ ರೆಸ್ಪೆಕ್ಟಿವ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂಡ್ ಇಟ್ ಈಸ್ ದೆನ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಆರ್ ಅಸಿಡಿಫಿಕೇಶನ್. ಮಾಡಿದ್ರೆ ನಮಗೆ ಒಂದೇ ಅಂದರೆ ಮೋನೋ ಸಬ್ಸ್ಟಿಟ್ಯೂಟೆಡ್ ಕಾಂಪೌಂಡು ಮೇಜರ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಇದು ಬಿಟ್ಟು ಅಮೈನ್ಸ್ ಅಲ್ಲಿ ಇನ್ನ IUPAC ನಾಮನ್ಕ್ಲೇಚರ್ ಇರ್ಬೋದು, ಕ್ಲಾಸಿಫಿಕೇಶನ್ ಇರ್ಬೋದು, ಈ ಥರದ್ರಲ್ಲಿ ನಮಗೆ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಐ ಥಿಂಕ್ ನಾನು ಅಮೈನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ರಿಪೀಟೆಡ್ ಕ್ವಶನ್ಸ್ ಇರ್ಬೋದು ಅಥವಾ ಎಕ್ಸಾಮ್ಸ್ ಅಲ್ಲಿ ಯಾವ ಥರ ಕ್ವಶನ್ಸ್ ಬರ್ಬೋದು, ಅದಕ್ಕೆ ಯಾವ ಥರ ಆನ್ಸರ್ ಮಾಡ್ಬೋದು, ಇದನ್ನೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ನೋಡ್ಬೋದು ಅಥವಾ ಏನನ್ನ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳೋದಾದ್ರೆ, ನಿಮಗೆ ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಅಲ್ಲಿ ಯಾವ ಮೇನಲ್ಲಿ ಯಾವ ಕ್ವಶನ್ಸ್ ಬರುತ್ತೆ ಅದನ್ನ ಹೇಗೆ ಅಟೆಂಡ್ ಮಾಡೋದು ಅದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೀಟ್ ಮಾಡೋಣ. ಥ್ಯಾಂಕ್ ಯು.